ಹೋಗ್ಲಿ ಬಿಡು, ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಪಾವನ ಮೂರ್ತಿ. ಅದ್ಭುತ ನಡಿಬೋದೇನೋ ಅಂತ ಕಾಯ್ತಿರ್ತಾಳೆ ನಯನಿ. ನಂದೀಶಾ, ಎಲ್ಲಿಂದ ಬರ್ತಾ ಇದ್ದೀರಾ? ಕೈಯಲ್ಲಿರೋ ಪಾತ್ರೆ ನೋಡಿದ್ರೆ ಗೊತ್ತಾಗಲ್ವಾ? ಅಂಬಾ ಅಂತಂದೆ ಅಮ್ಮ ಅಂತ ಹೇಳ್ಕೊಂಡು ಭಿಕ್ಷೆ ಬೇಡ್ತಿರ್ಬೇಕು. ನಿನ್ ಬಾಯ್ ಮುಚ್ಲಿಲ್ಲ ಅಂದ್ರೆ ಅದ್ರಲ್ಲಿರೋದನ್ನ ನಿನ್ ಮೂಗ್ ಹಿಡ್ದು ನಿನ್ ಬಾಯಿಲೆ ಸುರಿಬೇಕಾಗತ್ತೆ ಹೇಳ್ತಿದೀನಿ. ಏನಿದೆ ಅದ್ರಲ್ಲಿ? ನನ್ ಗಂಡ ಟೇಸ್ಟ್ ಮಾಡ್ತಾರ, ಕೊಡಿ. ಚಿಚಿ, ಯಾಕ್ ಮತ್ ಯಾಕ್ರಿ ಅಷ್ಟೊಂದು ಅರ್ಜೆಂಟು? ಹೇಳ್ತಾರ ಬಿಡಿ. ಈಶ್ವರಿ ಬೇರು ಮಾತೆ, ಇದ್ರ ಬೇರ್ ತಗೊಂಡು ಚೆನ್ನಾಗಿ ರುಬ್ಬಿ ಔಷಧಿ ತಯಾರು ಮಾಡಿದೀವಿ. ಮಾಡಿ ಗೋರಂಟಿ ತರ ಕೈಗೆ ಹಚ್ಕೋತಾರೇನೋ. ನಿನ್ ಮುಖಕ್ಕೆ ಹಚ್ಕೊಳೆ. ಯಾವಾಗ್ಲೂ ಇಷ್ಟೇ, ಹೇಳೋ ತನಕ ಕಾಯಕ್ಕಾಗಲ್ವಾ? ಹಾವು ಕಚ್ಚಿದ ಜಾಗಕ್ಕೆ ಈಶ್ವರಿ ಮರದ ಬೇರಿನ ಔಷಧಿ ಹಚ್ಬೇಕು. ಔಷಧಿ ಹೀರಿ ಒಣಗದ್ಮೇಲೆ ಮತ್ತೆ ಹೊಸ ಪಟ್ಟು ಕಟ್ಟಬೇಕು. ರಕ್ತದ ಒತ್ತಡ ಇರೋರು ಇದನ್ನ ಹಚ್ಕೊಂಡ್ರು ಒಳ್ಳೇದಾಗತ್ತೆ ಮಾತೆ. ಮಾಮ್, ನಿಮ್ಗೆ ಹೈ ಬಿ ಪಿ ಇದೆ ಅಲ್ವಾ? ನೀವು 2 ಚಮಚ ತಿನ್ನಿ. ಚೋಟುದ್ದ ಇರೋ ಆ ನಾಲ್ಗೆ ಹೊರಗ್ ಬಂದು ಆ ಕಡೆಯಿಂದ ಈ ಕಡೆ ನೇತಾಡತ್ತಷ್ಟೇ. ಈಗಾಗ್ಲೇ ಅತ್ತೆ ಚಾಚಿರೋ ಆ ಕಾಲಿಂದಾನೇ 2 ಬಕೆಟ್ ಅಷ್ಟ್ ಮಾಡಿರ್ತಾರೆ. ನೀನ್ ತಮಾಷೆಗೆ ಹೇಳಿದ್ರು ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕಾರಲ್ಲಿ ಸ್ಪೀಡಾಗಿ ಕರ್ಕೊಂಡು ಹೋಗಿ ವಿಶಾಲ್ನ ಅಡ್ಮಿಟ್ ಮಾಡಿದ್ರೂನು ಗ್ಯಾರಂಟಿ ಇದೆಯೋ ಇಲ್ವೋ ಹೇಳಕ್ಕಾಗಲ್ಲ. ಅಂತಾದ್ರಲ್ಲಿ ನೀವು ಬೇರನ್ ತಗೊಂಡ್ ಬಂದು ಕುಟ್ಟಿ ಪುಡಿ ಮಾಡಿ ಕಟ್ಟೋ ಅಷ್ಟ್ರಲ್ಲಿ ನಡಿಬಾರ್ದು, ನಡೆದು ಹೋಗ್ಬಿಡುತ್ತೆ. ನಮ್ ಸ್ವಾಮಿಗಳು ಉಪಾಯ ಹೇಳಿದ್ದಾರೆ ಅತ್ತೆ. ನಾಳೆ ಸೂರ್ಯಾಸ್ತ ಆಗೋವರೆಗೂ ನನ್ ಮಂಗಳಸೂತ್ರ ಗಟ್ಟಿಯಾಗೇ ಇರುತ್ತೆ. ಅಷ್ಟ್ರಲ್ಲಿ ನಾನ್ ನನ್ ಶಕ್ತಿ ಮೀರಿ ಯಜಮಾನ್ರನ್ನ ನಾನ್ ಕಾಪಾಡ್ಕೋಬೇಕು. ನಿನ್ನಿಷ್ಟ ಮುಗ್ದೆ ಅಂತ ಅನ್ಕೊಂಡಿರ್ಲಿಲ್ಲ ಅಕ್ಕ. ಕಚ್ಚಿದ್ದು ಸೊಳ್ಳೆ ಅಲ್ಲ, ಕಚ್ಚಿರೋದು ನಾಗರಹಾವು. ನೈನಿ ಎತ್ಕೊಂಡಿರೋ ಗಾಯತ್ರಿ ಅವ್ರ ಮಾವ ನಾಗರಾಜ ಎಂತ ಕೆಲಸ ಮಾಡ್ದ ನೋಡಿದ್ರಲ್ಲ. ನೋಡೋ ನಾನ್ ಡ್ಯಾನ್ಸ್ ಮಾಡ್ತೀನಿ, ಜಿಂಗಲಕ ಜಿಂಗಲೆ ಜಂಬಲಕ ಜಂಬಲೆ. ಚಿಕ್ಕಪ್ಪ, ಅವಲಕ್ಕಿ ಬಿಸ್ಬೇಳವಾತ್ ರೆಡಿ. ಮೊಸರು ಬಜ್ಜಿ ಯಾವ ಕಾಂಬಿನೇಷನ್ ಬೇಕು? ಬಾಂಬೆ ಚಟ್ನಿ ಮಾಡಮ್ಮ. ಬಾಂಬೆನಾ? ಕನ್ಫ್ಯೂಸ್ ಆಗ್ಬೇಡ್ವೆ ಹಾಸ್. ಕಡ್ಲೆ ಹಿಟ್ ಚಟ್ನಿಗೆ ಇನ್ನೊಂದ್ ಹೆಸರದು. ಓ ಅದಾ? ಆಂಟಿ, ನಿಮ್ಗೆ ಅಂತ ಮಾವಿನಕಾಯಿ ಪುಳಿಯೋಗರೆ ಮಾಡ್ತಿದೀನಿ. ಸುಮ್ಮನಂಗೆ ಇಡ್ಲಿ ಸಿಕ್ಕರಣೆ. ಇದನ್ನೆಲ್ಲ ನೀವ್ಯಾಕ್ ಮಾಡ್ತಿದ್ದೀರಾ ಅಕ್ಕ? ನಮ್ಮ ಅಕ್ಕ ಇದ್ದಾಳಲ್ಲ. ಇಲ್ವಲ್ಲ? ಇಲ್ವಾ? ಎಲ್ಲಿಗ್ ಹೋಗಿದ್ದಾಳೆ? ಕೆಲ್ಸ ಅಂತ ಬೆಳಗಿನ 6 ಗಂಟೆಗೆ ಎದ್ದೋದ್ಲು ಅಕ್ಕ. ಒಬ್ರೇ ಹೋಗಿಲ್ಲ ಮಾತೆ, ವಿಶಾಲ್ ಅವರನ್ನು ಕೂಡ ಕರ್ಕೊಂಡು ಹೋದ್ರು. ಅದೇ ಎಲ್ಲಿಗೆ ಹೋದ್ಲು ಅಂತ ಕೇಳ್ತಾ ಇರೋದು. ಅಷ್ಟು ನಿಮಗ್ ಗೊತ್ತಾಗಲ್ವಾ ಬಾವಾ? ನಿನಗೆ ಗೊತ್ತಾ? ಗೆಸ್ ಮಾಡ್ದೆ ಅಷ್ಟೇ. ಏನಂತ? ದೇವ್ರ ಮೇಲೆ ಭಾರ ಹಾಕಿರೋ ನಮ್ಮ ಅಕ್ಕ ಬೆಳಗಿನ ಜಾವದ ಹೊತ್ತಲ್ಲಿ ಗೊಳೋ ಅಂತ ಅಳ್ತಿರ್ತಾಳೆ. ಎಲ್ರೂ ಮುಂದೆ ಮರ್ಯಾದೆ ಹೋಗತ್ತೆ ಅಂತ ಜನರು ಮಲಗಿರುವಾಗ್ಲೇ ಬೀದಿಯಲ್ಲಿ ತಗೊಂಡ್ ಹೋದ್ರೆ ಆಯ್ತು ಅಂತ ವಿಶಾಲ್ ಭಾವನ್ ಶವನ ಸ್ಮಶಾನಕ್ಕೆ ಅವಳು ತಗೊಂಡ್ ಹೋಗಿರ್ತಾಳೆ. ಬಾಯ್ ಮುಚ್ಚೆ. ನೀನು ನನಗೆ ಹೊಡೆದ್ಯಾ ಅಕ್ಕ? ನೀನ್ ಹೊಡೆಯೋದಕ್ಕೆ ಶಕ್ತಿ ಒಂದೇ ಇರ್ಬೇಕಂತಿಲ್ಲ, ಜವಾಬ್ದಾರಿ ಇದ್ರೂ ಸಾಕು. ನೈನಿ ಬಗ್ಗೆ ಏನ್ ಅನ್ಕೊಂಡಿದ್ಯಾ ನೀನು? ಓಡ ಹುಟ್ಟಿದ್ರೆ ಸಾಲದು ಸುಮನ. ಅಕ್ಕ ತಂಗಿರಾಗಿದ್ದು ನೀನ್ ಹಾಕೊಂಡಂಗೆ ಅವಳ ಕತ್ತಲ್ಲೂ ಮಂಗಳಸೂತ್ರ ಇದೆ.
ಅದಕ್ಕಾದ್ರೂ ಮರ್ಯಾದೆ ಕೊಡ್ಬೇಕಲ್ವಾ? ನಾಲ್ಗೆ ಇದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ. ಚಿಕ್ಕ ವಯಸ್ಸಲ್ಲೇ ಹಾಲು ಕಟ್ಟಿಸ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ದುರಂದರ, ಒಂದ್ ನಿಮಿಷ. ಏ ಹಾಸಿನಿ, ವಿಕ್ರಾಂತ್ ಕೈ ಮಾಡ್ತಾನೆ ಅನ್ಕೊಂಡ್ರೆ ನೀನ್ ಹೊಡ್ದೆ. ಸ್ವಂತ ಅಕ್ಕನ ಮೇಲೆ ಸುಮನನ್ಗೆ ಪ್ರೀತಿ ಇಲ್ಲ ಅಂತ, ದ್ವೇಷ ಇದೆ ಅಂತ ನೀನ್ ಅನ್ಕೋಬಹುದು. ಆದ್ರೆ ನಿನಗೇನಿದೆ? ರಕ್ತ ಇದೆ. ಗಾಯ ಆದ್ರೆ ಇರುವೆ ಮೆತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನನ್ಗೂ ಗೊತ್ತು. ನಿಂಗ್ ನಾಚಿಕೆ ಇದೆಯಾ? ಇಲ್ಲ. ಮರ್ಯಾದೆ ಇದೆಯಾ? ಚಾನ್ಸೇ ಇಲ್ಲ. ಹೋಗ್ಲಿ, ಮನ್ಸಾದ್ರೂ ಇದೆಯಾ? ಹಾಗಂದ್ರೆ ಏನು ಅಂತಾಳವಳು. ನೈನಿ, ಯಜಮಾನ್ರೆ, ಯಜಮಾನ್ರೆ, ಯಾಕೆ ಹಾಗೆ ನೋಡ್ತಿದ್ದೀ ನೈನಿ? ನೀವಿಲ್ಲಿ ಮತ್ತೆ ಅಂದ್ರೆ ನಿಮ್ ಜೀವ ಹೊರಟೋಯ್ತಾ? ಅದೇ ನಿಜ ಆಗಿದ್ರೆ ನಾನು ಇಲ್ಲಿ ಯಾಕೆ ಬರ್ಬೇಕಿತ್ತು? ನಾನಿನ್ನೂ ಬದುಕೆ ಇರ್ಬೇಕು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ ಪ್ರಾಣನ ಕಾಪಾಡ್ಕೊಳ್ದೆ ಇದ್ಮೇಲೆ ನಾನ್ ಜೀವಂತವಾಗಿ ಇರಲ್ಲ. ಇರಬಾರ್ದು. ಆವೇಶ ಪಡ್ಬೇಡ ನೈನಿ. ದೊಡ್ಡ ಬುಟ್ಟಮ್ಮ, ಚಿಕ್ಕ ವಯಸ್ಸಿಂದ ನನ್ ಹಣೆಗೆ ಕುಂಕುಮನ ದೊಡ್ಡದಾಗಿ ಹಚ್ಕೊಳ್ತಾ ಇದ್ದಿದ್ರಿಂದ ಆ ಹೆಸರು ಬಂತೆ ಹೊರತು ನಿಜವಾಗ್ಲೂ ನನ್ನ ಹೆಸರು ನಾಗವೇಣಮ್ಮ. ಅಮ್ಮ ಅಂತ ಬಾಯಿ ತುಂಬಾ ನಿನ್ನ ಕರ್ತಿದ್ದಕ್ಕ ನಂಗಿಂತ ಶಿಕ್ಷೆ ಕೊಟ್ಟಿದ್ದು. ಯಾವ ಪಾಪನೂ ಮಾಡ್ತಿರೋ ನನ್ ಗಂಡನ್ ಕಚ್ಚಿ ನೀನ್ ಏನ್ ಸಾಧಿಸ್ದೆ? ಅಪಾರ್ಥ ಮಾಡ್ಕೋಬೇಡ ನೈನಿ. ನಾಗಶಂಕ ನಿಮ್ಮತ್ತೆ ತಿಲೋತಮ್ಮ ಕೈಯಲ್ಲಿತ್ತು. ನಾನ್ ಕಚ್ಚೋಷ್ಟ್ರಲ್ಲಿ ವಿಶಾಲ್ ಅವರು ಆ ಶಂಕನ ತಗೊಂಡಿದ್ದಕ್ಕೆ ಹೀಗೆಲ್ಲ ಆಯ್ತು. ಹೌದು ನೈನಿ, ಇಲ್ಲ ಅಂದಿದ್ರೆ ತಿಲೋತ್ತಮ್ಮ ಮೊಮ್ಮನೆ ಕಚ್ತಿದ್ರು ದೊಡ್ಡ ಬೊಟ್ಟಮ್ಮ. ಅವ್ರ ಪ್ರಾಣನು ತೆಗಿಯೋ ಅಧಿಕಾರ, ಹಕ್ಕು ದೊಡ್ಡ ಬೊಟ್ಟಮ್ಮಂಗೆ ಇಲ್ಲ. ನಿಜಾನೇ. ನಾನ್ ಕಚ್ಚಿದ್ಮೇಲೆ ಮತ್ತೆ ವಿಷ ತೆಗೋಕ್ ಆಗ್ತಾ ಇದ್ದಿದ್ದು ವಿಶಾಲ್ ಅವರ ಹೆತ್ತ ತಾಯಿ ಗಾಯತ್ರಿ ದೇವಿ ಅಮ್ಮೋರಿಂದ ಮಾತ್ರ. ಅಮ್ಮೋರ? ಹೌದು. ಪುನರ್ಜನ್ಮ ಎತ್ತಿ ಚಿಕ್ಕ ಮಗು ಆಗಿರೋ ಗಾಯತ್ರಿ ದೇವಿ ಅಮ್ಮ ಈಗ ಹಾಲ್ ಕುಡಿಬೋದೇ ಹೊರತು ವಿಷಾನ ತೆಗಿಯೋಕಾಗಲ್ಲ. ಅದಕ್ಕೆ ನೀನು ಹರಕೆ ಹೊತ್ತು ದೇವಮ್ಮನ್ ಗುಡಿಗೆ ಬಂದಿದ್ಯಾ. ನಿನ್ನ ಯಾರಾದ್ರೂ ಗುರ್ತು ಹಿಡಿದ್ರೆ ಫಲ ಸಿಗೋದಿಲ್ಲ ಅಂತ ಈ ವೇಷದಲ್ಲಿ ಬಂದಿದ್ಯಾ. ಆದ್ರೆ ನೀನ್ ನನ್ನ ಗುರ್ತು ಹಿಡಿದ್ಬಿಟ್ಯಲ್ಲ, ಇನ್ಯಾವ ಪ್ರಯೋಜನನೂ ಇಲ್ಲ. ನಾನು ಹಾವು, ಜೊತೆಗೆ ನಿಮ್ ಕುಟುಂಬಕ್ಕೆ ಋಣಿಯಾಗಿರೋಳು. ಹೊರಗ್ನವ್ರು ಯಾರು ನಿನ್ನ ಗುರ್ತು ಹಿಡಿದೇ ಇದ್ರೆ ಸಾಕು. ಮಾಮ್, ಬ್ರೋ, ಆರ್ ಯು ಓಕೆ? ಸರಿಯಾಗಿ ಕತ್ತೆ ಒದ್ಯೋ ತರನೇ ಒದ್ಲು ಕಣೋ ನಿಮ್ಮತ್ಗೆ. ಪುಣ್ಯಕ್ಕೆ ಹಿಂದ್ಗಡೆ ಒದ್ದಿದ್ದಕ್ಕೆ ಸರಿ ಹೋಯ್ತು. ಮುಂದೆ ಒದ್ದಿದ್ರೆ ಆಮೇಲೆ ಅಷ್ಟೇ ಕತೆ. ಹಾಸಿನಿ ಅಕ್ಕಂಗೆ ಏನೂ ಆಗಿಲ್ಲ. ಭಾವಂಗ್ ಮಾತ್ರ ಯಾಕೆ ನಿಜವಾಗ್ಲೂ ಶಾಕ್ ಹೊಡಿತು. ನಾನು ಹೇಳ್ದಾಗ ನೀವು ಕೇಳಲಿಲ್ಲ ಮಾತೆ. ಹಗ್ಗ ಯಾಕೆ ಕಟ್ಟಿದ್ಯಾ? ನಮ್ ಪ್ರಾಣ ತೆಗಿಯೋದಿಕ್ಕಾ? ತೆಗಿಯುತ್ತೋ ಇಲ್ವೋ ಅಂತ ನೀವು ಪರೀಕ್ಷೆ ಮಾಡಕ್ ನೋಡಿದ್ರೆ ತಗೊಂಡು ಬಿಡುತ್ತೆ ಮಾತೆ. ಹೀಗೆ ಕಟ್ಟಿದ್ರಿಂದ
ಉಪಯೋಗ ಆದ್ರೂ ಏನ್ ನಂದೀಶ? ಪುತ್ರ, ಅಮ್ಮನವರ ಭಕ್ತೆ ನಯನಮ್ಮ, ಅಮ್ಮವರ ಪುತ್ರ ವಿಶಾಲ್ ಅವರು ಇಬ್ಬರಿಗೂ ಮಕ್ಕಳ ಮೇಲೆ ಮಮಕಾರ ಜಾಸ್ತಿ. ಪ್ರಾಣವನ್ನ ಕಿತ್ಕೋಬೇಕು ಅಂತ ಬಂದಂತಹ ಈ ಯಮಪಾಶವನ್ನು ಕೂಡ ಇವತ್ತಿನ ಸೂರ್ಯಾಸ್ತ ಆಗೋವರೆಗೂ ಇಲ್ಲೇ ಇರಬೇಕು ಅಂತ ಕಟ್ ಹಾಕಬಿಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಇದು ಯಮಪಾಶನಾ? ಹಗ್ಗ ಕಟ್ಟಿ ನಮ್ಗೆ ಕತೆ ಹೇಳ್ತಿದ್ಯಾ? ಕನ್ಯಾ ಮುತ್ತೈದೆ ಅಂದ್ರೆ ಮಕ್ಕಳೇ ಅಲ್ವಾ? ಅವ್ರ ದೇವ್ರಿಗೆ ಸಮಾನ ಅಲ್ವಾ? ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ ಬೊಟ್ಟಮ್ಮ. ಅಲ್ಲಿ ನೋಡು ನೈನಿ, ನಿನ್ ಮನಸ್ಸು, ನಿನ್ ಪ್ರೀತಿ, ನಿನ್ ಜೀವ ಅಮ್ಮನವ್ರನ್ನ ಹೇಗ್ ಬೇಡ್ಕೋತಿದೆ ಅಂತ. ಅಮ್ಮ, ನಾನು ಹಾವಿನ ವಿಷಕ್ಕೆ ಗುರಿಯಾದೆ. ನನ್ನ ಮೈ ಪೂರ್ತಿ ವಿಷ ಹರಡುತ್ತೆ ಅಂತ, ನನ್ನ ಪ್ರಾಣ ಹೋಗುತ್ತೆ ಅಂತ ನನ್ನ ಹೆಂಡತಿ ನೈನಿ ಹರಕೆ ಹೊತ್ಕೊಂಡು ನಿನ್ನ ಹತ್ರ ಬಂದಿದ್ದಾಳೆ. ಅವಳಿನ್ನೂ ಎಷ್ಟು ಕಷ್ಟಪಡಬೇಕೋ, ಇನ್ನೂ ಎಷ್ಟೆಲ್ಲ ಅನುಭವಿಸ್ಬೇಕಾಗುತ್ತೋ ಅಂತ ಭಯ ಆಗ್ತಿದೆ. ನಾನು ನಿನ್ನ ಹತ್ರ ಕರ್ಕೋಬೇಕು ಅಂತಿದ್ರೆ ಈಗಲೇ ಕರ್ಕೊಂಡ್ಬಿಡು. ನೈನಿಗೆ ಮಾತ್ರ ಯಾವ ಕಷ್ಟನೂ ಕೊಡ್ಬೇಡ ಅಮ್ಮ. ಯಜಮಾನ್ರೆ, ನಿಮ್ಗೋಸ್ಕರ ಅಂತ ಬಂದಿದ್ರೆ ನೀವ್ ನನ್ನನ್ನೇ ಬಿಟ್ಟು ಹೋಗಕ್ ನೋಡ್ತಾ ಇದ್ದೀರಲ್ಲ. ಯಜಮಾನ್ರೆ, ಮುದುಕಿ ಅಲ್ಲ ವಲ್ಲಭ. ವಯಸ್ಸಿಗೆ ಮೀರಿದ ಭಾರಾನ, ಜವಾಬ್ದಾರಿನ ಹೊತ್ಕೊಂಡಿರೋ ನಯನಿಗೆ ತನ್ನ ಅರಿಶಿನ ಕುಂಕುಮ ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೊರಗಿನವ್ರು ಯಾರೂ ಅವಳನ್ನ ಗುರ್ತು ಹಿಡಿಬಾರ್ದು ಅಂತಿರ್ಬೇಕೇನೋ, ಅಥವಾ ಷರತ್ ಆಗಿರಬಹುದು. ಚೆನ್ನಾಗಿದೆ ಮಾಮ್. ನೈನಿ ಅವಳು ಷಷ್ಠಿ ಪೂರ್ತಿಗೆ ಇದೇ ತರ ಇರ್ತಾಳೇನೋ. ವಿಶಾಲ್ ಸಂಜೆ ಆಗೋ ತನಕ ಬದುಕಿದ್ರೆ ತಾನೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಿಕ್ಕೆ. ಅಷ್ಟಕ್ಕೂ ವಿಶಾಲ್ ಎಲ್ಲಿದ್ದಾನೆ ಮಾಮ್? ಕಾರಲ್ಲೇ ಬಿಟ್ಟಿರ್ಬೇಕು. ಅಯ್ಯೋ ಪಾಪ. ಹಾಗ್ ಬಿಟ್ ಬಂದಿರೋವಾಗ್ಲೇ ಪ್ರಾಣ ಕೂಡ ಹೋಗ್ಬಿಟ್ರೆ ಆಗ ಪಾಪ ಅಂತ ಮುಖ ಸಣ್ಣದ್ ಮಾಡ್ಕೋಬೇಕಷ್ಟೆ. ನಗ್ತಾ ಇದ್ದೀರಾ ಅಮ್ಮ? ಏಯ್, ನಕ್ಕೊಂಡು ನಗ್ತಿದ್ಯಾ ಅಂತ ಕೇಳ್ತಿದ್ಯಲ್ಲೋ? ನಾನ್ ಕೇಳೇ ಇಲ್ಲ. ನಾನ್ ಕೇಳಿದ್ದು ಮಾಮ್ ಮಾಮ್ ಮಾಮ್. ಏಯ್ ಏಯ್ ಬಿಡೋ. ದೇವ 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 ಮಾಮ್. ಬಾ ಬಿಡು ನನ್ನನ್ನ. ನಾನ್ ನಿಮ್ಮನ್ ಬಿಟ್ರೆ ಅವಳು ನನ್ನನ್ ಬಿಡಲ್ಲ ಮಾಮ್. ಏಯ್ ಬಾರೋ. ಈ ಬಿಸ್ಲಿಗ್ ಮೊದ್ಲೇ ಸಿಟ್ಟೆ ಏರ್ತಾ ಇದೆ, ಹಾಗಿರುವಾಗ ನನ್ನ ಹಿಡ್ಕೊಂಡಿದ್ಯಲ್ಲೋ, ಬಿಡೋ. ಮಗ ಎಷ್ಟೇ ದೊಡ್ಡವನಾದ್ರು ತಾಯಿ ಮುಂದೆ ಚಿಕ್ಕೋನೇ ಅಲ್ವಾ ಮಾಮ್? ಬಾ ವಲ್ಲಭ, ಬಿಡು. ನಿಮ್ ಹಿಂದೆನೆ ಬಚ್ಚಿಟ್ಕೊಂಡಿರ್ತೀನಿ ಮಾಮ್. ಪ್ಲೀಸ್ ಮಾಮ್. ಮಾಮ್, ದೇವದ ಜೊತೆ ನೀವೇ ಡೀಲ್ ಮಾಡಿ ಮಾಮ್. ಬಿಡು ಅಂತ ಇದ್ದೀನಲ್ಲ. ನಾನ್ ಬಿಡಲ್ಲ. ಬಿಡು. ಏನಾಯ್ತು ಮಾಮ್? ಸೈಲೆಂಟ್ ಆಗೋದ್ರಿ? ಎದೆ ಬಡ್ತಾ ನಿಂತೋಯ್ತಾ ಹೇಗೆ? ಇಲ್ಲ ಕಣೋ, ದೊಡ್ಡ ಬಟ್ಟಮ್ಮ ಕಾಣಿಸ್ತಾನೇ ಇಲ್ಲ. ಹೌದಾ? ನಿಜಾನೇ ಮಾಮ್, ಕಾಣಿಸ್ತಿಲ್ಲ. ನಾನಿಲ್ಲ ಅಂದ್ರೇನು? ಮಾಮ್, ವಾಯ್ಸ್ ಕೇಳಿಸ್ತು. ಕಾಣಿಸಿದ್ರ?
ಅಲ್ಲಿ ನೋಡಿದ್ರೆ ಕಾಣಿಸಲ್ಲ, ಹಿಂದೆ ತಿರುಗಿದ್ರೆ ಕಾಣಿಸ್ತೀನಿ. ಅಮ್ಮ ಮಹಾಮಾಯಿ, ನಿನ್ನ ತಾಂತ್ರಿಕ ದೇವಿಯಾಗಿ ಬ್ರಹ್ಮಜ್ಞಾನ ಕೊಡು ಅಂತ ಕಾಳಿ ಮಾತೆಗೆ ಹೋಲಿಸ್ತಾರೆ. ನಿನ್ನ ವಾಸ ಸ್ಮಶಾನನೇ ಆಗಿರ್ಬೋದು, ಆದ್ರೆ ನಿನ್ನನ್ ಬೇಡ್ಕೊಳಕ್ಕೆ ಗುಡಿಗೆ ಬರ್ತೀವಿ ಹೊತ್ತು ಅಲ್ಲಿಗೆ ಬರಲ್ಲ, ಬರ್ಲೂಬಾರ್ದಲ್ವಾ? ಪರಾಶಕ್ತಿಯಾಗಿರೋ ನೀನು ಈ ನೈವೇದ್ಯನ ಸ್ವೀಕರಿಸಿ ಪ್ರತಿಫಲವಾಗಿ ನನ್ ಗಂಡನ್ ಪ್ರಾಣನ ನನಗೆ ಉಳಿಸ್ಕೊಡಮ್ಮ. ನೈನಿ, ನೀನ್ ಮಾಡಿರೋ ನೈವೇದ್ಯನ ಅಮ್ಮನವರು ಸ್ವೀಕರಿಸಲ್ಲ. ಯಾಕೆ ಬಿಟ್ಟಮ್ಮ? ಹೇಳಿದ್ನಲ್ಲ, ಯಾರಾದ್ರೂ ಕನ್ಯೆ ಮುತ್ತೈದೆ ನೈವೇದ್ಯನ ನೆಲದ ಮೇಲೆ ತಿಂದ್ರೆ ಮಾತ್ರ ಆ ಮಹಾತಾಯಿ ಪ್ರಸಾದನ ಸ್ವೀಕರಿಸ್ದಾಗೆ ಅಂತ. ಕನ್ಯಾ ಮುತ್ತೈದೆ ಇಲ್ಲಿ ಯಾರಿದ್ದಾರೆ ಬೊಟ್ಟಮ್ಮ? ಇಲ್ಲಿಗೆ ಬಂದಿದ್ದ ವಿಶಾಲಾಕ್ಷಿನ ವಾಪಸ್ ಹೋಗು ಅಂತ ಕಳಿಸ್ಬಿಟ್ಟಿಲ್ಲ ನೈನಿ. ಯಾಕೆ ಬಂದ್ಲೋ ಏನೋ, ನೀನೇನು ಕಂಡಿಡ್ದು ಬಿಟ್ಲು ಅನ್ನೋ ಗಾಬರಿಯಲ್ಲೇ ಕೋಪ ಮಾಡ್ಕೊಂಡೆ. ಹೌದು ಬೊಟ್ಟಮ್ಮ, ವಿಶಾಲಾಕ್ಷಿನ ಬೈಟ್ ಕಳ್ಸಿ ನಾನು ತಪ್ಪು ಮಾಡ್ಬಿಟ್ಟೆ. ತಪ್ಪಲ್ಲ ಅಮ್ಮ, ಕಾಣಿಸ್ಲೇಬೇಡ ಅಂತ ಅವಳಿಗೆ ಹೇಳಿ ಅಪಚಾರ ಮಾಡ್ದೆ. ವಿಶಾಲಾಕ್ಷಮ್ಮ ತಾಯಿ, ಅದು ನಿಜಾನೇ, ನಾನು ಏನೇನೋ ಹೇಳ್ಬಿಟ್ಟೆ. ಈ ವಿಷಯ ಮರ್ತೇ ಬಿಟ್ಟಿದ್ದೆ. ಕನ್ಯಾ ಮುತ್ತೈದೆ ನೆಲದ ಮೇಲೆ ಊಟ ಮಾಡೋವರೆಗೂ ಫಲ ಸಿಗಲ್ಲ ಅಂದ್ಮೇಲೆ ಅವಳನ್ನ ಯಾಕೆ ಬೈದ್ ಕಳಿಸ್ಬಿಟ್ಟೆ? ನನ್ನನ್ನು ಉಳಿಸ್ಕೋಬೇಕು ಅಂತ ನೀನು ತುಂಬಾ ಒದ್ದಾಡ್ತಿದ್ಯಾ ನೈನಿ. ಇಲ್ಲ ಯಜಮಾನ್ರೆ, ನನ್ನ ದೇಹದಲ್ಲಿ ಜೀವ ಇರೋವರೆಗೂ ನಿಮ್ಮನ್ನ ನಾನು ಕಳ್ಕೊಳ್ಳಲ್ಲ. ಏನ್ ಮಾಮ್ ಇದು? ಏನ್ ನಡೀತಿದೆ ಅಲ್ಲಿ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನೋ ಇದು ಎಲ್ಲ ವಿಚಿತ್ರವಾಗಿ ಕಾಣಿಸ್ತಿದೆ. ವಿಶಾಲ್ ಪ್ರಜ್ಞೆ ಇಲ್ದೆ ಕಾರಲ್ಲಿ ಇರ್ಬೇಕಾದ್ರೆ ಪಕ್ಕದಲ್ಲೇ ಇರೋ ಹಾಗೆ ಮಾತಾಡ್ತಾ ಇದ್ದಾಳೆ. ಮನುಷ್ಯರ ಹತ್ರ ಅಲ್ಲ, ಹಾವಾಗಿರೋ ಬೊಟ್ಟಮ್ಮನ ಹತ್ರ ಕೂಡ ನೈನಿ ಮಾತಾಡ್ತಿದ್ದಾಳೆ. ಕಚ್ಚಿರೋದು ಅವಳೇ ಆಗಿದ್ರು ನಯನಿ ಕೋಪ ಮಾಡ್ಕೊಳ್ದೆ ಯಾಕೆ ಸುಮ್ನಿದಾಳೆ? ನಮ್ಮಿಬ್ರಿಗೂ ಹುಚ್ಚಿಡ್ಸೋದಿಕ್ಕೆ ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತೀರ ಮಾಮ್? ಸರಿ ಸರಿ, ವಿಶಾಲಾಕ್ಷಿನ ಕರ್ಕೊಂಡ್ ಬರ್ತೀನಿ. ಅವಳು ತುಂಬಾ ದೂರ ಹೋಗಿರಲ್ಲ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೆ ಗೊತ್ತಾ? ಇಲ್ಲೇ ಎಲ್ಲೋ ಇರ್ತಾಳೆ ಯಜಮಾನ್ರೆ, ನಾನ್ ಕರ್ಕೊಂಡ್ ಬರ್ತೀನಿ. ಏಯ್ ಸುಮನ, ಏನೇ ಮಾಡ್ತಾ ಇದೀಯಾ? ನೋಡಿದ್ರು ಕೇಳ್ತಿರಲ್ಲ ಚಿಕ್ಕ ಯಜಮಾನ್ರೆ. ನಿನ್ ಮುಖಕ್ಕೆ ಈ ಮೇಕಪ್ ಐಟಮ್ಸ್ ಬೇಕೇನೆ? ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಮುಖ ಇರೋರು ಯೂಸ್ ಮಾಡ್ಬೇಕು ಅಂತ ಎಲ್ಲೂ ಬರ್ದಿಲ್ವಲ್ಲ. ನೀನಾದ್ರೆ ಮಾಡ್ಕೋತಿದ್ಯಲ್ಲ. ನನ್ನನ್ ಬಯಕೆ ಬಂದಿದ್ದೀರಾ ಅನ್ಸುತ್ತೆ. ಅದರಿಂದ ನನ್ಗೇನು ಉಪಯೋಗ ಆಗಲ್ಲ. ಹಾಲ್ ಬಿಸಿ ಮಾಡು. ಏನ್ ಬೆರೆಸು ಅಂತೀರಾ? ಯಾವ್ದ್ರಲ್ಲಿ? ಹಾಲಲ್ಲಿ ಯಾವ ಪೌಡರ್ ಹೇಳ್ತಿರೋ ಅದನ್ನ ಬೆರೆಸ್ಕೊಂಡ್ ಬರ್ತೀನಿ. ನನ್ಗಲ್ಲ ಕಣೆ, ನಾನೇನ್ ಚಿಕ್ಕ ಮಗು ಏನೇ? ಬೇಕಾದ್ರೆ ನಾನೇ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇನ್ಯಾರಿಗೋಸ್ಕರ ನೀವ್ ಆರ್ಡರ್ ಮಾಡ್ತಿದ್ದೀರಾ? ಮಕ್ಕಳಿಗೋಸ್ಕರ, ಗಾಯತ್ರಿ ಮತ್ತೆ ಗಾನವಿಗೆ. ಬೆಳಿಗ್ಗೆ ಅದ್ ಯಾವಾಗ್ಲೂ ನೈನಿ ಎತ್ಕೆ ಹಾಲು ಕುಡ್ಸಿದ್ರಂತೆ. ಇಷ್ಟೊತ್ತವರೆಗೂ ಅವು ಹೇಗ್ ತಡ್ಕೋತವೆ ಹೇಳು? ಬಿಸ್ಕೆಟ್ ಚಾಕ್ಲೇಟು ಹಾಸಿನ ಅಕ್ಕ ಕೊಟ್ರೆ ಮೇಯ್ತರ್ತಾರಲ್ಲ ಬಿಡಿ. ಹೇ, ಚಿಕ್ಕ ಮಕ್ಳು ಕಣೆ ಅವು. ಮೇಯ್ತಾರೆ ಕಕ್ತಾರೆ ಅಂತೆಲ್ಲ ಮಾತಾಡ್ಬೇಡ. ನಾಳೆ ಒಂದಿನ ನಿನ್ಗೂ ಮಕ್ಳು ಹುಡ್ತವೆ. ನನ್ಗೂ ನಮ್ಮ ಅಕ್ಕನ್ ತರ ಟ್ವಿನ್ಸ್ ಹುಡ್ತಾರಾ? ಅದೇ ನಿಜ ಆದ್ರೆ ನನಗ್ ಬರೋ ಆಸ್ತಿಲಿ ಕಾಲ್ ಭಾಗ ನಿಮ್ ಹೆಸರಿಗೆ ಬರ್ಕೊಡ್ತೀನಿ ಬಿಡಿ. ಆಣೆ ಮಾಡ್ಲಾ? ಮಾಡು ಮಾಡು, ನನ್ ತಲೆ ಮೇಲೆ ಮಾಡು. ನಿನ್ ಮಾತ್ ತಪ್ಪಿದ್ರೆ ನನ್ ಜೀವನೇ ಹೋಗ್ಬಿಡುತ್ತೆ. ರಾಮರಾಮ, ಯಾಕ್ರಿ ಹಾಗ್ ಮಾತಾಡ್ತೀರಾ? ನಮ್ಮ ಅಕ್ಕ ಅಂದ್ರೆ ಗ್ರಹಚಾರ ಸರಿ ಇಲ್ದೆ ಹಾವಿಂದ ಕಚ್ಚಿಸ್ಕೊಂಡಿರೋ ಗಂಡನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಮಕ್ಳನ್ನ ನಮ್ ಹತ್ರ ಬಿಟ್ಟು ಹೋಗಿದ್ದಾಳೆ. ಏಯ್, ನಿನ್ ಕೈಯಲ್ಲಿ ನೋಡ್ಕೊಳಕಾದ್ರೆ ಸರಿ, ಇಲ್ಲ ಅಂದ್ರೆ ಮೂಲೆಲ್ ಕೂತ್ಕೊಂಡು ಬಣ್ಣ ಬಳ್ಕೊ.
ಒಬ್ರು ಕಷ್ಟದ ಬಗ್ಗೆ ಅಪಹಾಸ್ಯ ಮಾಡಬಾರ್ದು ಕಣೆ. ನೀವು ಆ ಮಕ್ಳ ಜವಾಬ್ದಾರಿ ನನ್ ಮೇಲೆ ಹಾಕ್ಬೇಡಿ. ಬೇಕು ಅಂದ್ರೆ ಹಾಸಿನಿ ಅಕ್ಕ ಫ್ರೀ ಆಗಿರ್ತಾರೆ, ಅವ್ರಿಗೆ ಹೋಗಿ ಹೇಳಿ. ತನ್ ಮಗನ್ ಮಲಗಿಸಿ ನೈನಿ ಅಕ್ಕನ್ ಮಕ್ಳನ್ನ ನೋಡ್ಕೋತಾಳೆ. ಹೌದು ಕಣೆ, ಚೆನ್ನಾಗಿ ಹೇಳ್ದೆ. ನಿನಗ್ ಹೇಳ್ದೆ ನೋಡ್, ನಾನು ನನಗ್ ಬುದ್ಧಿ ಇಲ್ಲ ಕಣೆ. ಯಾಕಂದ್ರೆ ಮಕ್ಕಳು ಅಂದ್ರೆ ನಿಂಗೆ ಇಷ್ಟನೂ ಇಲ್ಲ, ಇಷ್ಟನೂ ಆಗಲ್ಲ. ಅದ್ಯಾಕ್ರಿ ಹಾಗೆ ಹೇಳ್ತೀರಾ? ಆತರ ಏನಾದ್ರು ಆಗಿದ್ದಿದ್ರೆ ನಾನು ಇನ್ನೊಂದ್ಸಲ ತಾಯಿ ಆಗ್ತಿದ್ನಾ? ಆಸ್ತಿಗೋಸ್ಕರ ಜನ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಕಣೆ. ನಿನ್ ಹಂತವಳು ಮಗು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ. ಆತರ ಎಲ್ಲ ಮಾತಾಡ್ಬೇಡಿ. ಪ್ಯಾಕೆಟ್ ಹಾಲ್ನ ಕಾಯಿಸ್ಕೊಟ್ರೆ ಅದನ್ ಕೂಡ ಸುಮ್ನಾಗ್ತವೆ. ಮಕ್ಳು ಮಾತ್ರ ಅಲ್ಲ, ನೀವು ಕೂಡ. ನಿಂತ್ಕೋ, ನೀನೇನು ಮಾಡ್ಬೇಕಾಗಿಲ್ಲ. ಆಗ್ಲೇ ನೋಡಿದ್ರೆ ನೀವೇ ತಾನೆ. ಇವಾಗ ಬೇಡ ಅಂತಿದ್ದೀನಲ್ಲ. ನಿನ್ ಹೊಟ್ಟೆ ಕಿಚ್ಚಿಂದ ಹಾಲ್ನ ಸರಿಯಾಗಿ ಬಿಸಿ ಮಾಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಅಜೀರ್ಣ ಆಗುತ್ತೆ. ಹಾಸಿನಿ ಅತ್ತಿಗೆಗೆ ಹೇಳ್ತೀನಿ, ಟೈಮ್ ತಗೊಂಡ್ರು ಪ್ರೀತಿಯಿಂದ ಮಾಡ್ತಾರೆ. ಇವ್ರ ಪ್ರಕಾರ ನನ್ನನ್ ಬಿಟ್ಟು ಬೇರೆ ಎಲ್ರೂ ಒಳ್ಳೆಯವ್ರೆ. ಏನಮ್ಮ, ಎಲ್ಲಿಗೋಗಿದ್ದೆ? ಕನ್ಯಾ ಮುತ್ತೈದೆನ ಹುಡುಕೊಂಡು ಹೊರಟಿದ್ದೆ. ಅವ್ರ ನೆಲದ ಮೇಲೆ ಊಟ ಮಾಡ್ಬೇಕಲ್ವಾ? ನೈವೇದ್ಯ ಇದ್ರೆ ಅಲ್ವಾ ಇಲ್ಲಿ. ಏನ್ ಹಾಕ್ತೀಯಮ್ಮ? ನೈವೇದ್ಯ ಎಲ್ಲಿ ಹೋಯ್ತಮ್ಮ? ನಾನು ಅಡಿಗೆ ಮಾಡಿದ ಮಡಿಕೆ ಕೂಡ ಕಾಣಿಸ್ತಿಲ್ಲ. ಅಯ್ಯೋ, ಏನಾಯ್ತು? ಯಾರಾದ್ರೂ ಬಂದು ತಗೊಂಡ್ ಹೋದ್ರಾ? ಕೆಟ್ಟ ಬುದ್ಧಿ ಇರೋರು ತಗೊಂಡ್ ಹೋಗಿದಾರಮ್ಮ. ಯಾರೋ ಒಬ್ಳು ಹೆಂಗ್ಸು ಮತ್ತವ್ರ ಮಗ ಅನ್ಸತ್ತೆ. ಇಬ್ರು ಬಂದು ತಗೊಂಡ್ ಹೋಗ್ಬಿಟ್ರು. ಇನ್ನು ನೀನ್ ಹರಕೆ ಮುರ್ದಂಗೆ. ಅಮ್ಮ, ಏನ್ ನಡೀತಿದೆ ಇಲ್ಲಿ? ನನ್ ಗಂಡನ್ ಪ್ರಾಣನ್ ಕಾಪಾಡ್ಕೊಳ್ದೆ ಹೋದ್ರೆ ಸಾಕು, ನೀರ್ ಹಾಕು, ಕೈ ತೊಳ್ಕೊತೀನಿ. ನನಗೆ ನೆಲದ ಮೇಲೆ ಊಟ ಹಾಕ್ದೆ, ಅವಳಿಗೇನ್ ಕೊಡ್ತೀಯಾ? ಏನ್ ಕೊಡ್ಬೇಕಮ್ಮ? ನೀನು ನಿನ್ ಗಂಡನ್ ಉಳಿಸ್ಕೊಳ್ಳೋದಕ್ಕೆ ಪ್ರಾಣನ್ ಬೇಕಾದ್ರೂ ಪಣಕ್ಕಿಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇಡ್ತೀನಮ್ಮ. ಏನ್ ಹಾಗ್ ನೋಡ್ತಿದ್ಯಾ? ಕೇಳಿ ಸುಮ್ನಾದೆ ಅಂತನಾ? ಯಾಕೆ ಸುಮ್ನಿರ್ತೀನಿ? ನಿನ್ ಗಂಡ ಬದುಕಿದಾನೆ ಅಂದ್ರೆ ನೀನು ಸುಮಂಗ್ಲಿ ಅಂತಾನೆ ಅರ್ಥ ಅಲ್ವೇನಮ್ಮ? ಅದಕ್ಕೆ ನಾನೇ ನಿನ್ ಹಣೆಗೆ ತಿಲ್ಕ ಇಟ್ಟೆ.
ನೈನಿ ಯಜಮಾನ್ರೆ 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 ನೈನಿ ಯಜಮಾನ್ರೆ ನೈನಿ ನಿಧಾನ ಯಜಮಾನ್ರೆ ವಲ್ಲಭ ಅಮ್ಮನವರು ಕರುಣಿಸ್ಬಿಟ್ರು ಯಜಮಾನ್ರೆ. ನಿಮ್ಮನ್ನ ನೋಡಿಸ್ಕೊಂಡ್ಬಿಟ್ಟೆ ಯಜಮಾನ್ರೆ. ನನ್ನನ್ನು ಸಾಕಿ ಬೆಳೆಸಿರೋ ಮಾಮ್ ಸಾಕ್ಷಿಯಾಗಿ ಅಮ್ಮನವ್ರ ಕೃಪೆಯಿಂದ ನಾನು ಮತ್ತೆ ನಿನ್ ಜೊತೆ ಮಾತಾಡ್ತಿರೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ಯಜಮಾನ್ರೆ ನಾಳೆ ದಿವಸ ಸ್ಪೆಷಲ್ ಏನು ಅಂದ್ರೆ ಅಕ್ಷಯ ತೃತೀಯ. ಆ ಮಾತನ್ನ ನಾನು ಹೇಳ್ತಿದ್ದಾಗೇನೆ ಬಂಗಾರ ಕಣ್ಮುಂದೆ ಮಿಣಿ 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 ಅಂತಿದ್ಯಾ? ಅಕ್ಕ, ಹೆಣ್ಮಕ್ಳಿಗೆ ಮುತ್ತೈದೆತನಕ್ಕಿಂತ ಸೌಭಾಗ್ಯ ಇನ್ನೇನಿರುತ್ತೆ? ಅಫ್ಕೋರ್ಸ್ ನೈನಿ. ಗಂಡನ ಆರೋಗ್ಯಕ್ಕೋಸ್ಕರ ಹೆಂಡತಿ ತನ್ನ ಕುತ್ತಿಗೆಯಲ್ಲಿರೋ ತಾಳಿನ ಜೋಪಾನವಾಗಿ ನೋಡ್ಕೋತಾಳೆ. ಇಂಥ ಮುದ್ದಾದ ಮಗುನ ನಮ್ಗೊಪ್ಸಿದ್ರೆ ಅತ್ತೆ ಮನೆ ಕಳ್ಸೋವರೆಗೂ ಲಕ್ಷ್ಮೀದೇವಿ ಥರ ನೋಡ್ಕೋತೀವಿ. ಹಾಗಾದ್ರೆ ನಾಳೆ ಮನೆಯಲ್ಲಿ ಹಬ್ಬನೇ. ಹಾಗೆ ಯಾರು ಯಾರಿಗೇನ್ ಕಾಣಿಕೆ ಕೊಡ್ತಾರೋ ನೋಡ್ಬೇಕು. ಬಂಗಾರದ ಗಿಫ್ಟ್ ಕೊಡ್ಬೇಕು ಅಂದ್ರೆ ಕಾಸ್ಟ್ಲಿ ಆಗತ್ತಲ್ವಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೇನು ಬೇಕೋ ಅದನ್ನ ತರಿಸ್ಕೊಡಿ, ಬಿಲ್ನ ನಾನೇ ಕಟ್ತೀನಿ. ಸೂಪರ್ ಕಣ ವಿಶಾಲು. ಸುಮನಾ, ಏ ಹಾಸಿನಿ, ಅದನ್ನ ಯಾರ ಹತ್ರ ಕೇಳಿ ತಗೊಂಬಂದೆ? ನಾನ್ ಇನ್ನೊಬ್ರನ್ ಕೇಳಿ ತಗೊಳ್ಳೋದ? ಚಾನ್ಸೇ ಇಲ್ಲ. ಆ ಸಿಚುಯೇಷನ್ ಈ ಜೀವಮಾನದಲ್ಲೇ ಬರೋದಿಲ್ಲ. ಸರಿಯಾಗಿ ಹೇಳೆ ನೀನು. ಅತ್ತಿಗೆ ರೂಮಲ್ಲೇ ಇದ್ದಾಗ ನೀನ್ ಹೇಗ್ ತಂದೆ? ಕದ್ಕೊಂಬಂದ್ಬಿಟ್ಯಾ? ಚೀಚಿ, ಕಳ್ತನ ಮಾಡೋಂತ ಕರ್ಮ ನನ್ಗೇನ್ ಬಂದಿಲ್ಲ. ತಾಯಿ ಬುದ್ಧಿ ಬರತ್ತೆ ಹೊರತು ಅತ್ತೆ ಬುದ್ಧಿ ಯಾರಿಗಾದ್ರೂ ಬರತ್ತಾ ಹೇಳಿ? ಏ ಅಧಿಕ ಪ್ರಸಂಗಿ, ಆ ಬಂಗಾರದ ಹಾವು ನಿನ್ನ ಹತ್ರ ಹೇಗ್ ಬಂತು ಅಂತ ಕೇಳಿದ್ರೆ ಸಂಬಂಧ ಇಲ್ದೇ ಇರೋದನ್ನೆಲ್ಲ ಮಾತಾಡ್ತಿದ್ಯಲ್ಲ. ಸಂಬಂಧ ಯಾಕಿಲ್ಲ ಅತ್ತೆ? ನಿಮ್ ದೊಡ್ಡ ಮಗ ಮತ್ತೆ ನಾನು ಗಂಡ ಹೆಂಡತಿ ಅಲ್ವಾ? ಇಲ್ಲ ಅಂತ ಹೇಳಲ್ಲಕ್ಕ. ಅವ್ರ ವಸ್ತುನ ನೀವ್ಯಾಕೆ ತಗೊಂಡ್ರಿ ಅಂತ ಕೇಳ್ತಿದ್ದಾರೆ. ನನ್ ಗಂಡ ಬಾಯಲ್ಲಿ ಬೆಲ್ಲ ಏನಾದ್ರೂ ಇಟ್ಕೊಂಡಿದಾರಾ? ಇಲ್ಲ ಅನ್ಸುತ್ತೆ. ಇಲ್ಲ ನೋಡು. ಮತ್ ಯಾಕೆ ನಿಮ್ಮಮ್ಮ ಪ್ರಶ್ನೆ ಮಾಡ್ತಿದ್ರು, ಆನ್ಸರ್ ಕೊಡದೆ ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿಮ್ಮನ್ ಕೇಳ್ತಿದ್ದಾರೆ ಅಂತ. ಆದ್ರೆ ನೀವೇ ಹೇಳ್ಬೇಕು. ಐ ಥಿಂಕ್ ಬ್ರೋನೆ ಅದಕ್ಕೆ ಕೊಟ್ಟಿದ್ದು ಅನ್ಸುತ್ತೆ. 100% ಕರೆಕ್ಟ್. ಏಯ್, ನೀನ್ ಯಾಕೆ ಕೊಟ್ಟೆ? ಅದು ಅದೇನಂದ್ರೆ, ಏ ಮಿಸ್ಟರ್ ಹಸ್ಬೆಂಡು, ತಾವ್ ಹೇಳೋದ್ರೊಳಗೆ ನಾನೇ ಹೇಳಿ ಮುಗಿಸ್ತೀನಿ. ವೆರಿ ಸಿಂಪಲ್ ಅತ್ತೆ. ಅಕ್ಷಯ ತೃತೀಯ ದಿನ ವಿಶಾಲ್ ಅವನ್ ಹೆಂಡತಿಗ್ ಮಾತ್ರ ಅಲ್ದೆ ಮನೇಲಿರೋ ಹೆಣ್ಮಕ್ಳಿಗೆಲ್ಲ ಬಂಗಾರದ ಗಿಫ್ಟ್ಸ್ ನ ತಂದ್ಕೊಡ್ತಾನೆ. ಕಟ್ಕೊಂಡಿರೋ ಗಂಡ, ನೀವ್ ನನ್ಗೋಸ್ಕರ ಏನ್ ತಗೊಂಡ್ ಬರ್ತೀರಾ ಅಂತ ಕೇಳ್ದೆ. ನನ್ ಹತ್ರ ಏನಿದೆ ಇದನ್ ಬಿಟ್ಟು ಅಂತ ಹೇಳಿ ನನಗೆ ಬಂಗಾರದ ಹಾವನ್ನ ತೋರ್ಸಿದ್ರು.
ಮಾತೆ, ಶಿವನ ಕುತ್ತಿಗೆಯಲ್ಲಿ ಹಾವಿರುತ್ತೆ ಹೊರತು ಪಾರ್ವತಿ ಕುತ್ತಿಗೆಯಲ್ಲ. ಏನೋ ನಂದೀಶ, ಅವ್ರು ಕೊಟ್ರು, ನಾನ್ ಅದನ್ನ ನೆಕ್ಲೆಸ್ ತರ ರೆಡಿ ಮಾಡಿದೆ. ಅದಕ್ಕೆ ನೋಡೋದಕ್ಕೆ ಚೆನ್ನಾಗಿದೆ. ನೋಡಿದ್ರ ಮಾಮ್, ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ. ಏ ಇಡಿಯಟ್, ಯಾವ್ದನ್ನ ಎಲ್ಲಿ ಇಡ್ಬೇಕು ಅಂತಾನೂ ಗೊತ್ತಿಲ್ಲ ನಿನ್ಗೆ. ನನ್ನ ಹೆಂಡತಿ ಕ್ರೇಜಿ ಹೆಂಡತಿ ಆಗಿರೋದ್ರಿಂದ ಅವಳೇನೇ ಹಾಕೊಂಡ್ರು ಎಲ್ಲ ಚೆನ್ನಾಗೇ ಇರುತ್ತೆ. ನನ್ಗೂ ಚೆನ್ನಾಗ್ ಕಾಣುತ್ತೆ. ಆಗ ಹುಚ್ಚಿ ಅಂತಾರೆ. ಸುಮನ, ಇವರಿಬ್ರು ಬೇಡ ಅಂತ ಹೇಳ್ತಿಲ್ವಾ? ನನ್ ಮಾತೆ ನನ್ ಕೇಳಲ್ಲ, ಇನ್ ಅವ್ರ ಮಾತ್ ಕೇಳ್ತೀನ ಬಾಬಾ? ಸುಮನ, ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಹಲೋ ದೊಡ್ಡನಾದ್ನಿ, ನನ್ನ ಹೆಂಡತಿ ಆಸೆ ಪಟ್ಟಿದ್ದು, ನಿನ್ ತಂಗಿಗ್ ದುರಾಸೆ, ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ಅವಳಿಗೆ ಹಾಕೋಬೇಡ ಅಂತ ಹೇಳೋದಕ್ಕೆ ನೀವ್ಯಾರು? ಮಾಮ್, ಇದೇ ಮಾತು ನೀವು ಕೂಡ ಹೇಳಿ. ನಿನಗ್ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ವಿಶಾಲ್ ಎಲ್ರಿಗೂ ನೆಕ್ಲೆಸ್ ತಗೊಂಡ್ ಬಂದಿದಾನಲ್ಲ, ಅವನ್ ಮುಂದೆ ವಲ್ಲಭನ್ಗೆ ಬೇಜಾರಾಗ್ಬಾರ್ದು ಅಂತ ಆ ಬಂಗಾರದ ಹಾವಿನ ಸರಾನ ಹಾಸಿನಿಗೆ ಹಾಕೊಳಕ್ ಬಿಡಿ. ವಲ್ಲಭನ್ ಮುಂದೆ ನಾನು ಯಾವಾಗ್ಲೂ ಚಿಕ್ಕವನೇ. ಅವನು ಯಾವಾಗ್ಲೂ ನನಗಿಂತ ಲೋ ಪ್ರೊಫೈಲಲ್ಲಿ ಇರಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ಮಾತು ನಂಬಿ ಮಾಮ್. ಹಾ, ಇಂಥ ನೀತಿ ಕತೆಗಳನ್ನ ತುಂಬಾನೇ ಕೇಳಿದೀನಿ ಬಿಡಪ್ಪ. ಏ ಹಾಸ್, ಈ ಕಡೆ ಬಾ ನೀನು. ಆ ಬಂಗಾರದ ಹಾವನ್ನ ನಿನ್ಗಾಕ್ತೀನಿ. ನೈನಿ, ಇದೊಂದ್ಸಲಿ ಏನಾಗಲ್ಲ ಬಿಡು. ಅವ್ರು ನನ್ ಕುತ್ತಿಗೆಗೆ ಹಾರ ಹಾಕಿದ್ದು ಮದ್ವೆ ಟೈಮಲ್ಲೇ. ಈ ಸರನಾದ್ರೂ ಅವ್ರಿವತ್ತು ಹಾಕ್ಲಿ ಬಿಡು. ಅಯ್ಯೋ ಸುಮನ, ಏನ್ ಮಾಡ್ತಿದ್ಯಾ? ಸುಮನ, ಏ ಸುಮ್ಮನೆ, ಏನೇ ಈ ದೌರ್ಜನ್ಯ? ಅದ್ ಹೆಂಗ್ ಅವಳ ಹತ್ರ ಕಿತ್ಕೊಂಡು ನೀನ್ ಹಾಕೊಂಡ್ಬಿಟ್ಟೆ? ನಾನ್ ಸೂಟ್ ಆಗದಲ್ಲ ಚಿಕ್ಕಮ್ಮ. ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ದೀರಾ? ಸುಮನ, ಏನಾಯ್ತು ನಿಂಗೆ? ನನಗೇನಾಗತ್ರಿ? ನಿಮ್ಗೆ ಏನೋ ಆಗಿದೆ. ನನ್ಗೆ ಈ ನೆಕ್ಲೆಸ್ ಸೂಟ್ ಆಗ್ತಿದೆ ಅಂತ ಕೇಳಿದ್ರೆ ಯಾಕೆ ನೀವೆಲ್ರೂ ಆಶ್ಚರ್ಯವಾಗಿ ನೋಡ್ತಿದ್ದೀರಾ? ಸ್ವಲ್ಪ ಸ್ಮೈಲ್ ಮಾಡು ಸುಮನ. ನನ್ ಮೂಡ್ ಹಾಳಾಗಿದೆ ಅಕ್ಕ. ಸೃಷ್ಟಿಲಿ ಮನುಷ್ಯರು ಮಾತ್ರ ನಗೋಕ್ ಸಾಧ್ಯ. ಅದಕ್ಕೆ ಬೇರೆ ಜೀವಿಗಳಿಗೆ ಅದ್ ಬರಲ್ಲ. ನೋಡಿ ನನ್ ಬಗ್ಗೆ ಹೇಗ್ ಮಾತಾಡ್ತಾರೆ ಅಂತ. ತಮಾಷೆ ಅನ್ಕೊಂಡ್ ಮರ್ತ್ರೆ ಮಾತ್ರ ಸಂಸಾರ ಸಾಗೋದು ಸುಮ್ಮಿ. ಪ್ರತಿಯೊಂದಕ್ಕೂ ಹಠ ಮಾಡ್ಬೇಡ್ವೆ. ಅಕ್ಷಯ ತೃತೀಯ ದಿನ ನನ್ ತಾಳಿ ಕಿತ್ತದ್ಲು ಅಂತ ಅವಳ ಮೇಲೆ ಕೋಪ ಬರ್ತಿದೆ ಗೊತ್ತಾ? ನೋಡು ಸುಮನ, ಏನೋ ಗೊತ್ತಾಗ್ದೆ ಆಗಿದ್ದನ್ನ ದೊಡ್ಡ ಇಶ್ಯೂ ಮಾಡಬಾರ್ದು. 100 ರೂಪಾಯಿ ಕೊಟ್ರೆ ಕಟ್ಟಾಗಿದ್ದ ಚೇನ್ನ ಸರಿ ಮಾಡ್ಕೊಡ್ತಾರೆ. ಆದ್ರೆ ನೈನಿ ಹಾಗೆ ಮಾಡ್ಲಿಲ್ಲ. 2 ಲಕ್ಷ ಬೆಲೆ ಬಾಳೋ ಬಂಗಾರದ ಸರನ ನಿನಗ್ ಕೊಡಕ್ ಹೇಳಿದ್ಲು. ಅರ್ಥ ಆಗ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು. ಮೊದ್ಲು ಆ ಕೆಲಸ ಮಾಡು. ನಾನ್ ಯೋಚಿಸ್ತಿರೋದೇ ಬೇರೆ. ಆ ಹಾವಿನ ಸರ ಹಾಕೊಂಡ ತಕ್ಷಣ ನನ್ ಕಣ್ಯಾಕ್ ಹಾಗಾಯ್ತು. ಅವತ್ತ ಶಂಕ, ಇವತ್ ನೋಡಿದ್ರೆ ಈ ಸರ. ಛೇ,
ಬಂದ್ರು. ನೈನಮ್ಮ, ಹಾಸಿನಿ ಅಮ್ಮ, ಭಾವನವ್ರು ಬಂದಿದ್ದಾರೆ, ಬನ್ನಿ. ಕಳ್ಳ ಬಂದೋಂಥರ ಯಾಕೆ ಕಿರಿಚ್ತಿದ್ದೀರಾ ಚಿಕ್ಕಪ್ಪ? ಬಂದಿದ್ ಮಾವನೇ ತಾನೆ? ಆಫೀಸಿಂದ ಬಂದಿದ್ರೆ ನಾನು ಈ ತರ ಕರಿತಿರ್ಲಿಲ್ಲಮ್ಮ. ಲಕ್ಷ್ಮೀಪುರದಿಂದ ಬಂದಿದಾರಲ್ಲ, ಏನೋ ಸಮಥಿಂಗ್ ಸ್ಪೆಷಲ್ ಇರ್ಬೇಕು ಅಂತ ಕರೆದೆ ಅಷ್ಟೇ. ಮುಕ್ಕಂಟಿಪುರಕ್ಕೂ ಹೋಗಿದ್ರ ಮಾವ? ಇಲ್ಲಮ್ಮ, ಹೋಗ್ಬೇಕು ಅನ್ಕೊಂಡಿದ್ದೆ. ಗುರುಸ್ವಾಮಿಗಳು ಈ ಗಂಟು ಹಿಡ್ಕೊಂಡು ಬೇರೆ ಯಾವ ಊರಿಗೂ ಹೋಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ವಾಪಸ್ ಬಂದೆ. ಡ್ಯಾಡಿ ಏನದು? ಏನಿರತ್ತೆ, ಮಕ್ಳಿಗೋಸ್ಕರ ಮಿಠಾಯಿನೋ ಚಕ್ಲಿನೋ ಕಟ್ಟಿಸ್ಕೊಂಡ್ ಬಂದಿರ್ತಾರೆ. ತಿನ್ನೋದಿಕ್ ಚೆನ್ನಾಗಿರುತ್ತೇನೋ, ಆದ್ರೆ ನೀನ್ ಹೇಳಿದ್ದು ಕೇಳಕ್ ಚೆನ್ನಾಗಿರಲ್ಲ ಸುಮನಾ. ಮತ್ತಿನ್ನೇನಿರುತ್ತೆ ಅಂತ ನೀವೇ ತೆಗೆದ್ ನೋಡಿ. ಡ್ಯಾಡ್, ನಾನ್ ತೆಗೆದು ತೋರ್ಸ್ಲಾ? ನಿನ್ ಕೈ ಸ್ವಲ್ಪ ದೊಡ್ಡೋಳಾದ್ರೆ ನನ್ ಜಡಿ ಬಿಚ್ತೀರಾ ದೊಡ್ಡಪ್ಪ ಅಂತ ಕೇಳ್ತಾಳೆ ಪುಟ್ಟಿ. ನೀನ್ ಸುಮ್ನಿರಕ್ಕ, ಭಾವಂಗ್ ಡಿಸ್ಟರ್ಬ್ ಮಾಡ್ಬೇಡಿ. ಜಾಗ ಬಿಡಿ. ತೆಗೆದ್ಬಿಟ್ಟ, ಚಪ್ಪಾಳೆ ಹೊಡಿರಿ. ಹೇ ಹಾಸ್, ನಿನ್ ವಿಜಿಲ್ ಹೊಡಿಯ. ಯಜಮಾನ್ರು ಯಾಕೆ ಸುಮ್ಮನಿದಾರೋ? ವಲ್ಲಭ ಈ ಕೆಲ್ಸ ಮಾಡದ್ನಲ್ಲ ಅನ್ನೋ ಶಾಕ್ ಅಲ್ಲಿದ್ದಾರೆ ಅನ್ಸುತ್ತೆ. ಹುಚ್ಚರು ನೀವಿಬ್ರು. ನಾನು ಅವನಿಗೆ ಗಂಟು ಬಿಚ್ಚು ಅಂತ ಹೇಳಿಲ್ಲ. ಓಪನ್ ಮಾಡೋದಕ್ಕೆ ನಿನ್ ಕೈಯಲ್ಲಿ ಆಗುತ್ತಾ ಅಂತ ಕೇಳಿದೆ. ಆಗುತ್ತೆ ಅಂತ ಮಾಮ್ ಹೇಳಿದ್ದೆ ತಡ. ವಲ್ಲಭ ಓಪನ್ ಮಾಡ್ನಲ್ಲ ಡ್ಯಾಡ್. ಓಪನ್ ಮಾಡ್ಬೇಕಾಗಿರೋದು ಗಂಟಲ್ಲ ಕಂದ. ಮತ್ತೆ ಯಾವ್ದನ್ನ? ಗಂಟಲ್ ಕಟ್ಕೊಂಡ್ ಬಂದಿರೋ ಆ ಪೆಟ್ಕೆನ. ಲಾಕ್ ಹಾಕಿದ್ಯಾ ಮಾವ? ಈ ಪೆಟ್ಕೆಗೆ ಹ್ಯಾಂಡಲೇ ಇಲ್ಲ ಅನ್ಸುತ್ತೆ ಅಲ್ವಾ ಮಾವ? ಇಲ್ಲ. ಬೀಗ ಹಿಡಿ ಏನೂ ಇಲ್ಲ ಅಂದ್ಮೇಲೆ ಈ ಪೆಟ್ಟಿಗೆನ ಆರಾಮಾಗಿ ತೆಗೆದು ನೋಡ್ಬೋದಲ್ವಾ ಮಾವ? ಕಷ್ಟನೇ ಅಲ್ಮ. ಹಾಗಂತ ಆಗಲ್ಲ ಅಂತೇನು ಹೇಳ್ತಿಲ್ಲ. ಡ್ಯಾಡ್, ಎಲ್ಲಿಂದ ತಗೊಂಬಂದ್ರಿ? ಲಕ್ಷ್ಮೀಪುರದ ನಾಗಲಕ್ಷ್ಮಿ ದೇವಸ್ಥಾನದಿಂದ ತಂದೆ. ಯಾರು ಕೊಟ್ಟಿದ್ದು ಮಾವ? ಗುರುಸ್ವಾಮಿಗಳು. ಯಾಕೆ ಕೊಟ್ರು? ಏನಿದೆ ಅಂತ ಕೊಟ್ರು? ಈ ಪೆಟ್ಕೆನ ಇದಕ್ ಮೊದಲು ನೀವ್ಯಾರೂ ನೋಡಿರಕ್ ಸಾಧ್ಯ ಇಲ್ಲ. ಇದನ್ನ ಗಾಯತ್ರಿ ಉಪಯೋಗಿಸ್ತಿದ್ಲು ಅಂತ. ಏನಿಲ್ಲಮ್ಮ, ಮಗು ದೊಡ್ಡದಾಗಿದೆ ಅಂತ ಹೇಳ್ತಿದ್ದಾನೆ. ಚಿಕ್ಕ ಮಕ್ಳು ನೋಡೋಕೆ ದಿನಕ್ಕೂ ಬದಲಾಗ್ತಾರೆ ಅಂತ ಹೇಳ್ತಾರಲ್ಲ ದೊಡ್ಡವರು. ಮಾಮ್, ಇವನಿಗೆ ಮಾತ್ ಬಂದ್ರು ಬರ್ದಿರೋ ತರ ಯಾಕೆ ನಾಟಕ ಮಾಡ್ತಾ ಇದ್ದಾನೆ? ನಿನಗ್ ಮೊದ್ಲೇ ಹೇಳಿದ್ದೀನಿ ಏನಂತ. ಬಾಯ್ ಮುಚ್ಕೊಂಡಿರು ಅಂತ. ಶಾಸ್ತ್ರಿಗಳೇ, ಜೀವ ಚೆನ್ನಾಗಿದ್ದೀರಾ? ನಿಮ್ಗೆ ಹಾವು ಕಚ್ಚಿತು ಅಂತ ಗೊತ್ತಾಯ್ತು ವಿಶಾಲ್ ಅವರೇ. ಈಗ ನೀವು ಆರೋಗ್ಯವಾಗಿದ್ದೀರಲ್ವಾ?
ದೇವ್ರನ್ನ ನಮ್ದವ್ರು ಯಾವತ್ತೂ ಸೋಲೋದಿಲ್ಲ, ದೇವ್ರ ಕೈ ಬಿಡೋದಿಲ್ಲ ಅಂತ ನೈನಿ ನಿರೂಪಿಸ್ಬಿಟ್ಲು ಶಾಸ್ತ್ರಿಗಳೇ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಮ್ಮನವ್ರಿಗೆ ದಯೆ ತೋರ್ಸೋದ್ ಹಾಗಿರ್ಲಿ. ನಮ್ಮ ಅಕ್ಕ ಏನಾದ್ರೂ ಹರಕೆ ಹೊತ್ತಿಲ್ಲ ಅಂದಿದ್ರೆ ಇವತ್ತು 3ನೇ ದಿನ ಆಗಿರೋದು ಇವ್ರು ಹೋಗಿ. ಸುಮನಾ, ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಕೆಲವ್ರ ಬುದ್ಧಿನೇ ಅಷ್ಟು ಅಕ್ಕ, ಎಷ್ಟ್ ಸಲ ಹೇಳಿದ್ರು ಕೇಳಲ್ಲ. ನಿನ್ ಗಂಡ ಕೇಳಿದ್ರಾ ಆ ಶಂಕದ್ ತಂಟೆಗೆ ಯಾರು ಹೋಗ್ಬಿಡಿ ಅಂತ ಅತ್ತೆ ಹೇಳಿದ್ರೋ ಇಲ್ವೋ? ಅದ್ರ ಅನುಭವ ಆಗಿದ್ದೀರಾ ನಮ್ಗೆ? ನಿಮ್ ಮೊಮ್ಮಗ್ಳಿಗ್ ಜಾತಕ ನೋಡ್ಬೇಕು ಅಂತ ಅಂಗೈ ಮೇಲೆ ಶಂಕ ನಿಡ್ಬೇಕಾದ್ರೆ ಓಡ್ಕೊಂಡ್ ಬಂದು ಬಾಬಾ ಶಂಕನ್ ಕಿತ್ಕೊಂಡ್ರು. ಅದಕ್ಕೆ ನಮ್ ಬಾವಂಗ ಹಾವು ಕಚ್ತು. ನಾಗರಾಜ ಕಚ್ಚಿದ್ದು ಅಂತ ನೈನಮ್ಮ ಮಾತ್ರ ಅಲ್ಲ, ನಾವೆಲ್ಲರೂ ತಪ್ಪು ತಿಳ್ಕೊಂಡಿದ್ವಿ. ಕಚ್ಚಿ ದೊಡ್ಡ ಬಟ್ಟಮ್ಮ ಅಂತ ಹೇಳಿದ್ರಲ್ಲ. ಶಾಸ್ತ್ರಿಗಳೇ, ಜೀವ ಯಾಕೆ ಭಯ ಪಡ್ತಿದ್ದಾನೆ? ಅವನು ಹೇಳಕ್ ಹೊಟ್ಟಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಗುತ್ತೆ ವಿಶಾಲ್ ಅವರೇ. ದೊಡ್ಡ ಬೊಟ್ಟಮ್ಮನ ಶಂಕನ ನಿಮ್ಮಮ್ಮ ತಿಲೋತಮ್ಮ ಅವರು ಮನೆಗೆ ತಗೊಂಡು ಬರ್ದಿದ್ದಿದ್ರೆ ನಿಮಗೆ ಹಾವು ಕಚ್ತಾ ಇರಲಿಲ್ಲ ಅಂತ ಹೇಳಕ್ ಪ್ರಯತ್ನ ಪಡ್ತಿದ್ದಾನೆ. ಆಫರ್ ಏನೋ ತಂದಿದ್ಯಾಕ, ಯಾಕೆ ಹೇಳಿಲ್ಲ? ನಾವೇ ಕದ್ದಿದ್ದು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆಯೇನೋ. ಏನ್ ಮಾಡೋಣ ಅಂತ ಅದನ್ನ ತಗೊಂಬಂದಿದ್ದೀರಾ? ಹುತ್ತಾನ ಒಡ್ದು ಹಾಕೋ ಅವಶ್ಯಕತೆ ಏನಿತ್ತು ಅತ್ತೆ? ತಾಯಿ ಜೊತೆ ಮಗನ ಅಲ್ಲೇ ಕಚ್ಬಿಡ್ಬೇಕಿತ್ತು ಆ ದೊಡ್ಡ ಬೊಟ್ಟಮ್ಮ. ಶಾಪ ಹಾಕ್ತಾ ಇದೀಯಾ ನೀನು? ಟೈಮ್ ಚೆನ್ನಾಗಿತ್ತು, ಹಾಗಾಗಿಲ್ಲ ಅಂತ ಹೇಳ್ತಾ ಇದ್ದಾಳಕ್ಕ. ಅತ್ತೆ, ಅದ್ರ ಪೊರೆನ ನಮಗೂ ತೋರಿಸ್ತೀರಾ? ಎಲ್ಲ ತೋರಿಸ್ತಾರಿರು ನಿನ್ಗೆ. ಕೇಳಿರೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇಬೇಕು ಮಾಮ್. ನಾವು ಹುತ್ತಾನ ಒಡ್ದಿದ್ದು ನೀವ್ಯಾರಾದ್ರೂ ನೋಡಿದ್ರಾ? ಶಾಸ್ತ್ರಿಗಳು ಹೇಳ್ತಿದಾರಲ್ಲ. ಏನ್ ಶಾಸ್ತ್ರಿಗಳೇ, ನೀವು ಕಣ್ಣಾರೆ ನೋಡಿದ್ರಾ? ಇಲ್ಲಮ್ಮ, ಅಲ್ಲಿ ಸುತ್ತಮುತ್ತ ಓಡಾಡೋ ಗೂರ್ಖ ಹೇಳ್ದ. ಅವನ್ ಯಾವನ ಹೇಳಿದ್ರೆ ನೀವು ನಂಬಿಟ್ರಾ? ಒಂದ್ ಹೆಣ್ಣು ಒಂದ್ ಗಂಡು ಹೊಡೆದ ಹಾಕ್ತರು ಅಂತ ಹೇಳ್ದ. ಹಾಗಿದ್ರೆ ಇವ್ರಲ್ಲ ಬಿಡಿ, ಇಬ್ರು ಹೆಣ್ಮಕ್ಳು ಬಂದಿದ್ರು ಅಂತ ಹೇಳಿದ್ರೆ ನಂಬ್ತಿದ್ನೇನೋ. ತೆಗೆದ್ ಬಿಟ್ರ? ಏಯ್, ನೀನ್ ಸ್ವಲ್ಪ ಇರು. ಈಗೇನು ಆ ಶಂಕ ಮತ್ತೆ ಪೊರೆ ನಮ್ ಹತ್ರ ಇರೋದ್ರಿಂದ ನಿಮಗ್ ತೊಂದ್ರೆ ಆಗ್ತಾ ಇದ್ಯಾ? ಅದಿರೋದ್ರಿಂದ ಅನಿಷ್ಟ ಅಪಘಾತ ಆಗ್ಬೋದು ಅಂತ ಎಚ್ಚರಿಸ್ತಾ ಇದ್ದೀನತ್ತೆ. ನಿನ್ ಹೆತ್ತ ತಾಯಿ ಶ್ಯಾಮಲ ಹೇಳಿದ ಹಾಗೆ ನಡೀತೆ ಹೊರತು ನಾವೇನೋ ಹಾವನ್ ತಗೊಂಡ್ ಬಂದು ನಿನ್ ಗಂಡನ್ಗೆ ಕಚ್ಚಿಸ್ಲಿಲ್ಲ. ನೀವು ಶಂಕ ಅಂತಂದಿದ್ರಿಂದಾನೇ. ನಾಯ್ನೇ ಬಿಟ್ಟಾಕೋ. ಇಟ್ಸ್ ಓಕೆ, ಅದು ನಿಮ್ಮ ಹತ್ರನೇ ಇರಲಿ ಬಿಡಿ. ಹಾಗಾದ್ರೆ ಹುಷಾರಾಗಿರಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಅಷ್ಟೆ. ಅವನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಗೆಲ್ಲ ಗೊತ್ತಿದೆ. ಹಾಗಂತ ಶಂಕನ ಮುದ್ ಮಾಡ್ಬಿಡಿ, ಮೂತಿ ಸೊಟ್ಟ ಆದ್ರೆ ಕಷ್ಟ. ಅಮ್ಮ, ಈ ವಿಷಯನ ಬಿಡು ಅಂತ ಹೇಳಿದ್ರಲ್ಲ. ಜೀವ ಮತ್ತೆ ಶಾಸ್ತ್ರಿಗಳಿಗೆ ಕುಡಿಯಕ್ಕೆ ಪಾನ್ಕ ಕೊಟ್ಟು ತಿನ್ನಕ್ಕೇನಾದ್ರೂ ಕೊಡ್ರಮ್ಮ. ಸರಿ, ನೀವು ಬನ್ನಿ.
ಹಾಗೆ ಆಗಿರುತ್ತೆ. ಜೀವ ಮಾತ್ ಬಂದ್ರೆ ಗಾಯತ್ರಿ ಅತ್ತೆ ಇರೋ ಜಾಗ ಗೊತ್ತಾಗುತ್ತೆ ಅಂತ ಹೇಳಿದೆ ಅಲ್ವಾ ನೇನಿ? ಹೌದು ಅಕ್ಕ. ಯಾರು ಹೇಳಿದ್ದು? ಡಮ್ಮೋ ಡಮ್ಮ, ನಿಜ ಗೊತ್ತಾಗೋ ಸಮಯ ಬಂತು ಅಂತ ಅರ್ಥ. ಹೇಳಿ ಜೀವ, ಮಾಮ್ ಬಗ್ಗೆ ನಿಮಗೆ ಗೊತ್ತಾ? ಹೇಗೆ ಗೊತ್ತು? ಹೇಳಣ್ಣ, ಅಮ್ಮೋರು ಎಲ್ಲಿದ್ದಾರೆ ಅಂತ ಹೇಳಣ್ಣ. ಅಣ್ಣ ಹೇಳಣ್ಣ, ಅಣ್ಣ ಹೇಳು. ಹೇಳು ಜೀವ, ಎಲ್ಲಿದ್ದಾರೆ ಹೇಳು. ಜೀವ ಹೇಳು, ಜೀವ ಹೇಳು. ಅಣ್ಣ ಏನಾಯ್ತು ಅಂತ ಹೇಳಣ್ಣ. ಹೇಳು ಜೀವ, ಹೇಳು. ಜೀವ ಹೇಳು, ಜೀವ. ಅಮ್ಮವ್ರು ಎಲ್ಲಿದ್ದಾರೆ ಅಂತ ಹೇಳು ಜೀವ. ಹೇಳು ಬೇಗ ಹೇಳು. ಅಣ್ಣ ಹೇಳು. ಏ ಜೀವ, ಏ ಜೀವ ನಿಂತ್ಕೋ. ನಿಂತ್ಕೋ. ಜೀವ ಯಾಕೋ ನೋಡೋದಾ? ಅವನೇನ್ ಎತ್ಕೊಂಡು ಹೋದ್ನೋ ಏನೋ. ಇಲ್ಲ ಅಮ್ಮ, ಅವನು ಹಾಗೆಲ್ಲ ಮಾಡೋನಲ್ಲ. ಆದ್ರೆ ಗಾಯತ್ರಿ ಅತ್ತೆ ಬಗ್ಗೆ ಹೇಳ್ದೇನೆ ಓಡ್ ಹೋಗ್ಬಿಟ್ಟ. ಹೇಳ್ಬೇಕಲ್ಲ ಅಂತೇನು? ಅಂದ್ರೆ ಇದ್ರಲ್ಲಿ ಏನೋ ಇರಬೇಕು. ಏನಿರುತ್ತೆ? ನಿಮ್ ಕೈವಾಡ ಇದೆಯೇನೋ. ಈ ಕೈಯಿಂದ 2 ಬಿಟ್ಟೆ ಅಂದ್ರೆ ಮೂಲೆಗೆ ಹೋಗಿ ಬಿದ್ದಿರ್ತೀಯ. ಗಾಯತ್ರಿ ಅಕ್ಕನ್ ಬಗ್ಗೆ ತಿಳ್ಕೋಬೇಕು ಅಂತ ನಯನಿ ವಿಶಾಲಗ್ ಮಾತ್ರ ಅಲ್ಲ, ನಮಗೂ ಇದೆ. ಯಾಕೋ ಪಾಪ? ಪಾಪ ಪರಿಹಾರಾರ್ಥಂ. ಡಮ್ಮೋ ಡಮ್ಮ, ತಪ್ಪು ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತನಾ? ಅಷ್ಟೇ ಅಲ್ವಾ? ಹೇಯ್, ನಮ್ಮನೇಲಿ ಅನ್ನ ತಿಂದು ನಮ್ಗೆ ಅನ್ನೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅನ್ನೋದಕ್ಕೆ ಮಾತ್ ಬಂದ್ರೆ ಸಾಕು. ಮಾತ್ ಕೊಟ್ಟಿದ್ ನಿಮ್ಮಣ್ಣ ಜೀವ ಓಡ್ ಹೋದ ಅಕ್ಕ. ಹೆದ್ರು ಪುಕ್ಲ. ಅಲ್ಲ ಸುಮನ, ಬುದ್ಧಿವಂತ ಅವನು. ಏನಕ್ಕ ನೀನ್ ಹೇಳ್ತಿರೋದು? ಅಧಿಕ ಪ್ರಸಂಗಿ. ಗಾಯತ್ರಿ ಅಂತ ಹೆಸರಿರೋ ಈ ಮಗುನೇ ಗಾಯತ್ರಿ ಅಕ್ಕ ಅಂತಿದ್ದಾಳೆ. ಹಾಗೆ ಹೇಳ್ತಿಲ್ಲ. ಇನ್ ಹೇಗೆ ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳೆ. ದೊಡ್ಡತ್ತೆ ಇಲ್ಲೇ ಇದಾರೆ ಅಂತಂದ್ರೆ ಫೋಟೋಲಿದಾರ್ ನೋಡಿ ಅಂತ ಬಿದ್ದು ಬಿದ್ದು ನಗ್ತೀರಾ ಅಷ್ಟೇ ಅಲ್ವಾ? ಅಬ್ಬಾ, ನಂಗ್ ಹೇಳಕ್ ಬಿಡ್ತಿರೋ ಇಲ್ವೋ? ಅಯ್ಯೋ ಅದಕ್ಕೆ ಬೇಗ ಹೇಳಿ. ಆ ಅತ್ತೆ ಎಲ್ಲಿದ್ದಾರೆ ಅಂತ ಈ ಅತ್ತೆ ಗೊತ್ತು. ನಿಮಗೆ ಗೊತ್ತಾ? ಗೊತ್ತಿದ್ರು ಯಾಕೆ ಸೈಲೆಂಟ್ ಆಗಿದ್ದೀರಾ? ನನಗ್ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಹೇಳ್ಬಿಡ್ತಿದ್ದೆ ಅಲ್ವಾ ವಿಶಾಲ್? ಅದಕ್ಕೆ ಯಾಕೆ ಜೋಕ್ ಮಾಡ್ತಾರೆ? ಹಾಗೆ ಯಾಕೆ ಹೇಳಿದ್ರಿ ಅಂತ ಸ್ವಲ್ಪ ವಿವರವಾಗಿ ಹೇಳಿ ಮಾತೆ. ಹಾ, ಡೀಪಾಗಿ ಯೋಚಿಸ್ಬೇಕು ನಂದಿಶಾ. ಆ ಜೀವನ್ ಕೈಲಿ ಅತ್ತೆ ಅವರು ಯಾವ್ದೋ ಕೆಲ್ಸ ಮಾಡಿಸ್ಕೊಂಡಿದ್ದಕ್ಕೆ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದ. ನಿಮಗ್ ನೆನ್ಪಿದ್ಯಾ? ಹೌದು, ಆವತ್ತು ಇನ್ಸ್ಪೆಕ್ಟರ್ ಕೂಡ ಮನೆಗ್ ಬಂದಿದ್ರು. ಹಾ,
ತಪ್ಪಿಸ್ಕೊಳಕ್ಕೆ ಅಕ್ಕನ ಕುತ್ತಿಗೆಗೆ ಚಾಕುನ ಇಟ್ಟಿದ್ದ. ಕರೆಕ್ಟ್. ಏಯ್, ನಡ್ದಿರೋದನ್ನ ಹೇಳಕ್ ಬರ್ಬೇಡ. ಗಾಯತ್ರಿ ಅಕ್ಕನ್ ಬಗ್ಗೆ ನನಗ್ ಗೊತ್ತಿದೆ ಅಂತ ನೀನ್ ಅದ್ ಹೇಗ್ ಹೇಳ್ತಿದ್ಯೋ ಅದನ್ ಹೇಳು. ಎಲ್ರಿಗೂ ಮುಂಚೆ ನಿಮಗ್ ಪರಿಚಯ ಆಗಿರೋ ಆ ಜೀವಂಗೆ ಗಾಯತ್ರಿ ಅತ್ತೆ ಬಗ್ಗೆ ಗೊತ್ತಿರ್ಬೇಕಾದ್ರೆ ನಿಮಗ್ ಗೊತ್ತಿಲ್ದೆ ಇರೋದಕ್ ಹೇಗ್ ಸಾಧ್ಯ? ಲಾಜಿಕ್ಕಾ ಇಲ್ವಾ? ಟೆಲ್ ಮೀ. ಯೋಚನೆ ಮಾಡಿದ್ರೆ ನಿಜ ಅನ್ನಿಸ್ತಿದೆ ಅಕ್ಕ. ಈ ತಲೆ ಕೆಟ್ಟೋಳ್ ಮಾತನ್ನ ನಂಬ್ತೀರಾ? ಅವನಿಗ್ ಮಾತ್ ಬಂದ ತಕ್ಷಣ ನಾವೇ ಕತ್ರಸ್ ಹಾಕೋಣ ಅನ್ಕೊಂಡ್ವಿ. ಕೈನಾ ಕಾಲ್ನ? ನಿನ್ ಮೊಕ್ಕ. ನೀನ್ ಬಾಯಿ ಮುಚ್ಕೊಂಡ್ ಇರ್ತೀಯಾ ಇಲ್ವೋ? ಅದಕ್ಕೆ ಸ್ವಲ್ಪ ಸುಮ್ಮನಿರಿ. ಹಾವು ಹಾಳಾದವನೆ, ಯಾಕೋ ಹಾಗ್ ಮಾಡ್ದೆ? ಸಾಯಿಸ್ಬೇಕು ಅಂತಿದ್ಯಾ? ಅದು ಹಾವೆಂಟ್ರಿ ಹೇಗಿರುತ್ತೆ ಅಂತ ತೋರ್ಸಕ್ ಹೋದೆ ಮಾಮ್. ನಿಜವಾಗ್ಲೂ ಬಂದ್ರೆ ನನ್ನ ಹಿಂದೆ ಬಂದು ನಿಂತ್ಕೋತೀಯ. ನಿನಗ್ ರಿಹರ್ಸಲ್ ಬೇರೆ ಬೇಕಾ? ಸರಿ ಬಿಡಿ ಮಾಮ್, ನೀವಿನ್ ಮುಂದುವರ್ಸಿ. ಸುಮನ, ಹಾವಿನ ನೆರಳು ನಿನ್ ಮೇಲ್ ಬೀಳ್ತಿದ್ದ ಹಾಗೆ ಪೊರೆಯಿಂದ ಆ ಪೆಟ್ಟಿಗೆನ ಓಪನ್ ಮಾಡಿದ್ರೆ ಸಾಕು. ಮತ್ತೆ ನನ್ಗೆ ಏನು? ಆಹಾ, ಇದ್ರಿಂದ ನನ್ಗೇನ್ ಸಿಗತ್ತೆ ಅಂತ ಕೇಳ್ತಿದ್ದೀನತ್ತೆ. ನನ್ನ ಆದ್ನಿ ಒಳ್ಳೆ ಜೋಶಲ್ಲಿದ್ದಾಳೆ ಮಾಮ್. ಅತ್ತೆಗ್ ತಕ್ಸೋಸೆ. ನಿನ್ಗೇನ್ ಬೇಕು ಸುಮನ? ಹಾವು. ಹಾವ? ಬಂಗಾರದ ಹಾವು ಬಾವಾ. ಅದನ್ನೇನಾದ್ರೂ ನೀವ್ ನಂಗೆ ಕೊಟ್ರೆ ನೀವೇ ಹೇಳಿದ ಕೆಲ್ಸ ನಾನ್ ಮಾಡ್ತೀನಿ. ಅದೇ ಕೊಡಕ್ಕಾಗತ್ತೆ? ಏಯ್, ನೀನ್ ಸುಮ್ನಿರೋ. ಡೀಲ್ ಓಕೆ. ಆ ಪೆಟ್ಟಿಗೆ ಓಪನ್ ಮಾಡಿದ್ರೆ ಬಂಗಾರದ ಹಾವು ನಿನ್ನದಾಗತ್ತೆ. ಆಣೆ ಮಾಡಿ. ನಿನ್ ಮೇಲ್ ಆಣೆ. ಈಗ ನಿನಗೆ ಅರ್ಥ ಆಗೋದಿಲ್ಲ. ಆಗ ಯಾರು ಹೇಳ್ಬೇಕಾದ ಅವಶ್ಯಕತೆನೂ ಬರಲ್ಲ. ಆ ಗುರುಗಳ ಮಾತಲ್ಲಿ ಅಂತರಾರ್ಧ ಬೇರೆ ಇರುತ್ತೆ. ಸುಮ್ಮನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಬೇಡ ಸುಮನ. ನೈನಿ, ವಿಶಾಲ್, ಗಾಯತ್ರಿನ ಸುಮನನ್ ಭುಜದ ಮೇಲೆ ಕೂರ್ಸಿ. ಸುಮನ, ಹುಷಾರಾಗಿ ಹಿಡ್ಕೊ, ಕೆಳಗೆ ಬೀಳಿಸ್ಬೇಡ. ಸುಮ್ಮನಾನೇ ಬಿದ್ದೋಗ್ಬೋದೇನೋ, ಹುಷಾರು. ನೀನ್ ಸುಮ್ನೆ ಇರೆ. ಇನ್ನೂ ಶುರುವೇ ಆಗಿಲ್ಲ, ಆಗ್ಲೇ ಅಪಶಕನದ್ ಮಾತಾಡ್ತಾ ಇದ್ಯಾ? ರಾಹುಕಾಲ ಬರೋಷ್ಟರಲ್ಲಿ ಈ ಕಾರ್ಯ ಮುಗಿಸ್ಬೇಕು. ಮಗುನ್ ಕೂರ್ಸಮ್ಮ. ತುಂಬಾ ಭಾರ ಇದ್ದಾಳೆ ಇವಳು. ಅವ್ರ ಅಮ್ಮನ್ ತರಾನೇ. ನಿಮಗೆ ಹೇಗ್ ಗೊತ್ತು? ಅಯ್ಯೋ, ನಿನ್ ತಲೆನೋವು ಕಣೆ. ಏನೇ ಹೇಳಿದ್ರು ಕೌಂಟರ್ ಕೊಡ್ತೀಯಲ್ಲೇ. ಸ್ವಾಮೀಜಿ, ಗಾಯತ್ರಿನ ಸುಮನ ಭುಜದ ಮೇಲೆ ಎತ್ಕೊಂಡ್ಲು. ಮುಂದೇನು? ವೈಶಾಖ ಮಾಸಕ್ಕೆ ಮಹಾದವ ಮಾಸ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಹುಣ್ಣಿಮೆ ದಿನ ರಾತ್ರಿ ವಿಶಾಖ ನಕ್ಷತ್ರ ಬರುತ್ತೆ ಅನ್ನೋ ಕಾರಣಕ್ಕೆ ವೈಶಾಖ ಮಾಸ ಅಂತ ಕರೀತಾರೆ. ಚಿಕ್ಕ ಮಕ್ಕಳಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ. ವೈಶಾಖ ಮಾಸಕ್ಕೆ ಮುಂಚೆ ಜ್ಯೇಷ್ಠ, ಆಷಾಢ ಮಾಸ, ಈ 3 ತಿಂಗಳು ವಿಷ್ಣು ಪರಮಾತ್ಮ ಭೂಮಿ ಮೇಲೆ ವಿಹರಿಸ್ತಾ ಇರ್ತಾನೆ.
ಆ ಸ್ವಾಮಿನ ಗಾಯತ್ರಿಯಲ್ಲಿ ನೋಡ್ಕೊಂಡು ಭೂಪ್ರದಕ್ಷಿಣ ಮಾಡ್ತಿರೋ ಆ ದೇವಾದಿ ದೇವನಿಗೆ ಕಾಲ್ ನೋವು ಬರಬಾರ್ದು ಅನ್ನೋ ಕಾರಣಕ್ಕೆ ಭುಜದ ಮೇಲೆ ಹೊತ್ಕೊಂಡಿದ್ದಾಳೆ ಸುಮನ. ಈಗ ಆದಿಶೇಷ ಬಂದು ಹುಣ್ಣಿಮೆ ಚಂದ್ರನ ಅಡ್ಡ ನಿಲ್ತಾನೆ. ಕೈಗೆ ಏನಾಗಿದೆ ವಲ್ಲಭ? ಮಾಮ್, ನನ್ನ ಕೈಯಲ್ಲಿ ಧನರೇಖೆಗೆ ಬದಲು ದರಿದ್ರ ರೇಖೆ ಇದೇನೋ ಅಂತ ಡೌಟು. ಯಾಕೆ ಹಾಗ ಅನ್ಕೋತೀಯ? ನಿನ್ ಹೆಂಡತಿ ಹಾಸಿನಿ ಹೆಸರಲ್ಲಿ 50 ಕೋಟಿ ಇದೆ. ಹಾಗನ್ಕೊಂಡ್ರೆ ನಾಳೆ ಸುಮ್ಮನಾಗ್ ಡೆಲಿವರಿ ಆದ್ರೆ ಅವಳ ಹೆಸರಿಗೂ 50 ಕೋಟಿ ಬರುತ್ತೆ. 100 ಕೋಟಿ ಆಸ್ತಿ ಇರೋ ಸೊಸೇಂದ್ರಿದ್ದಾರೆ ಅಂತ ನಿನ್ಗೇನಾದ್ರೂ ಕಿರೀಟ ಕೊಡ್ತಾರಾ? ಕೊಡಲ್ಲ. ನಾನ್ ಪರಿಸ್ಥಿತಿ ಕೂಡ ಅದೇ. ಹಾಸಿನಿ ಗಂಡ ಆದ್ರೂ ಕೂಡ ನನ್ನ ಹೆಸರಲ್ಲಿ ಒಂದು ಬೀಡಿಗಾಸ್ ಕೂಡ ಇಲ್ಲ. ನಿನ್ಗೀ ಯೋಚನೆಗಳೆಲ್ಲ ಗಾಯತ್ರಿ ದೇವಿ ಹಸ್ತರೇಖೆಗಳನ್ನ ನೋಡಿದ್ಮೇಲೆ ಬಂತು ಅಂತ ಅನ್ಕೋತೀನಿ. ಹೌದು ಮಾಮ್, ದೊಡ್ಡಮ್ಮನ ಹಸ್ತರೇಖೆಲಿ ಅದೇನಂತ ಬರ್ದಿತ್ತೋ ಏನೋ, ರಾಣಿ ತರ ಬದುಕಿದ್ರು ಅಂತ ರಾಣಿನೇ ನಾನ್ ಬೇಟೆ ಆಡಿರೋ ವಿಷಯನ ನೀನ್ ಮರಿಬೇಡವಲ್ಲಭ. ಪೇಪರ್ ಮೇಲೆ ಹಾಕಿರೋ ಗಾಯತ್ರಿ ಕೈ ಗುರ್ತು ಗಾಯತ್ರಿ ದೊಡ್ಡಮ್ಮನು ನೋಡ್ಲಿ ಅಂತ ಪೇಪರ್ ಹಾರೋಗಿದೆ ಅನ್ಸುತ್ತೆ. ಗಾಯತ್ರಿಕ್ಕನ್ ಜೀವನದಲ್ಲಿ ಯಾವ ಕಪ್ಪು ಚುಕ್ಕೆನೂ ಇರ್ಲಿಲ್ಲ. ಅಂತಾದ್ರಲ್ಲಿ ಫೋಟೋಗೆ ಯಾಕೆ ಕಲೆ ಅಂಟ್ಕೋಬೇಕು? ಆ ಪೇಪರ್ನ ತೆಗ್ದು ಬಿಸಾಕಿ. ಆ ಪೇಪರ್ ಮೇಲೂ ದ್ವೇಷನಾತೆ ನಿಮ್ಗೆ? ಪ್ರೀತಿ ಹಾಸಿನಿ, ನಿಮಗ ಅರ್ಥ ಆಗ್ತಿಲ್ಲ ಅಷ್ಟೇ. ಯಾಕೆ ಸುಮನ? ಮೈಸೂರ್ ಮಹಾರಾಣಿ ದರ ಬದುಕಿದ್ದ ಗಾಯತ್ರಿ ಅತ್ತೆಯ ಹಸ್ತರೇಖೆಯಲ್ಲಿ ಅದೃಷ್ಟದ ರೇಖೆಗಳು ತುಂಬಾ ಇದೆ. ಆದ್ರೆ ಅನಿಷ್ಟದ ಬದುಕನ್ ಅನ್ಭವಿಸಿರೋ ಈ ಚಿಕ್ಕ ಗಾಯತ್ರಿ ತನಗೂ ಅದೃಷ್ಟ ಬರ್ಲಿ ಅಂತ ನೋಡ್ತಿದ್ದಾಳೇನೋ. ಇನ್ ಒಂದೇ ಒಂದ್ ಮಾತಾಡಿದ್ರು ಬಣ್ಣ ಯಾವ್ದೋ ರಕ್ತ ಯಾವ್ದೋ ನಿನಗೂ ಗುರ್ತಿಡಿಯಕ್ಕಾಗಲ್ಲ ಸುಮನ. ಅದೇನಕ್ಕ, ಎಲ್ರೂ ನನ್ನ ಅನ್ಬೇಕಾದ್ರೆ ನಾನ್ ಸುಮ್ನಿರ್ಬೇಕು? ಹುಟ್ತಾನೆ ತಂದೆ ತಾಯಿ ನುಂಗ್ಕೊಂಡಿರೋ ಈ ಅನಿಷ್ಟದ ಗಾಯತ್ರಿ ಇನ್ನೊಂದು ಮಾತು ನಿನ್ ಬಾಯಿಂದ ಬಂದ್ರೆ ಗೊತ್ತಿಲ್ದೆ ಹೇಳಿರ್ಬೋದಪ್ಪ. ಯಾಕ್ ಗೊತ್ತಿಲ್ಲ? ಸುಮ್ಮನಾಗೆಲ್ಲ ಗೊತ್ತು, ಅದಕ್ಕೆ ಅಲ್ವಾ 2ನೇ ಮಗುಗ್ ರೆಡಿ ಆಗಿರೋದು.
ಯಾಕೆ ಅನಾವಶ್ಯಕವಾಗಿ ಸುಮ್ನೆ ಜಗಳ ಮಾಡ್ತಿದ್ದೀರಾ? ಗಾಯತ್ರಕ್ಕ ಏನೇ ಮಾಡಿದ್ರು ಅದಕ್ಕೊಂದು ಉದ್ದೇಶ ಖಂಡಿತ ಇದ್ದೇ ಇರುತ್ತೆ. ಅಕ್ಕನ ಹಸ್ತರೇಖೆ ಇರೋ ಪೇಪರ್ಗೆ ಯಾವ್ದ್ಯಾವ್ದೋ ಬಣ್ಣಗಳ ಅಂಟ್ಕೋಬಾರ್ದು. ಮಾಮ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಮಾಮ್. ಇದು ಕಾಗದ ಅಲ್ಲ, ಜೀವನ ಅಂತ ಗುರುಗಳ ಮಾತುಗಳನ್ನ ನಾನು ತಲೆಗೆ ಹಾಕ್ಕೋಬೇಕು. ನೀವು ಹೇಳ್ದಾಗೆ ಆ ವ್ಯತ್ಯಾಸ ನಿಮಗೆ ತಿಳಿದೇ ಇದ್ದಿದ್ದಕ್ಕೆ ಮತ್ತೆ ನನ್ನನ್ನೇ ಹುಡ್ಕೊಂಬಂದಿದ್ದೀರಾ. ಆದ್ರೆ ಈಗ ಅದು ನಿನ್ನನ್ನೇ ಹುಡ್ಕೊಂಬರತ್ತೆ ತಿಲೋತ್ತಮ. ಏನ್ ಸ್ವಾಮಿ ಅದು? ನಿನ್ನ ಸಾವು. ಅಂದ್ರೆ ನಮ್ಮ ಮಾಮ್ ಸಾವು ಕನ್ಫರ್ಮ್ ಆಗೈತೆ ಸ್ವಾಮಿ? ಹೇಗ್ ಸಾಯ್ತಾರೆ? ಥಟ್ಟಂತ ಸಾಯ್ತಾರ? ಆಸ್ಪತ್ರೆಯಲ್ಲಿ ರೋಗಿ ತರ ಪ್ರಾಣ ಬಿಡ್ತಾರ? ಕಾರ್ ಆಕ್ಸಿಡೆಂಟ್ ಆಗತ್ತಾ? ಏಯ್ ಬಾಯಿ ಮುಚ್ಚೋ. ಅವ್ರಿಗೆ ಪೂರ್ತಿಯಾಗಿ ಹೇಳಕ್ ಬಿಡೋ. ನಿನ್ ಮಾತಲ್ಲೇ ನನ್ನ ಸಾಯಿಸ್ತೀಯಾ ಅನ್ಸತ್ತೆ. ಗಾಯತ್ರಿ ದೇವಿ ಮಾತ್ರನೇ ನಿನ್ನನ್ನ ಸಾಯಿಸ್ತಾಳೆ ಅಂತ ನಿನಗೆ ಗೊತ್ತಿಲ್ವಾ ತಿಲೋತ್ತಮ? ಅದಕ್ಕೆ ನೆಮ್ಮದಿಯಿಂದ ಇದ್ದೀನಿ ಸ್ವಾಮಿ. ಇನ್ನು ಅವಳಿರೋ ಜಾಗ ಗೊತ್ತಾಗಿಲ್ಲ ಅಂತನ? ಅಷ್ಟೇ ಅಲ್ವಾ? ಆದ್ರೆ ಆ ಮಗುಗೆ ನಿಮ್ಮಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತು ಕಣೋ. ಥ್ಯಾಂಕ್ಸ್ ಅತ್ತೆ. ನೀವು ಕೊಟ್ಟ ಮಾತ್ರ ಉಳಿಸ್ಕೊಂಡಿಲ್ಲ, ಜೊತೆಗೆ ನನ್ಗೆ ಸಪೋರ್ಟ್ ಮಾಡ್ತೀರಾ. ನನ್ನನ್ ಮಗಳ ತರನೇ ಟ್ರೀಟ್ ಮಾಡ್ತೀರಾ. ಹಾ, ನನ್ ದೊಡ್ಡ ಸೊಸೆ ನನ್ ಮಾತ್ ಕೇಳಲ್ಲ, ಅವಳ ಮಾತನ್ನ ಕೇಳ್ಬೇಕು ಅನ್ಸಲ್ಲ. ಆದ್ರೆ ನೀನು ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತೀಯ. ಅದಕ್ಕೆ ನಿನ್ನನ್ನೇ ಇಷ್ಟಪಡ್ತೀನಿ. ಅತ್ತೆ, ಈ ಬಂಗಾರದ ಹಾವಿಂದ ಶ್ರೀಮಂತರಾಗೋ ಚಾನ್ಸ್ ಇದೆ ಅಂತ ಗುರುಗಳು ಹೇಳಿದ್ರಲ್ವಾ? ಹೌದು. ಹೇಗೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿದ್ರೆ ನಿನ್ಗೆ ಕೊಡ್ತಿದ್ವಿ. ನಮಗ್ ತಿಳ್ಕೊಳಕ್ ಆಗ್ಲಿಲ್ಲ ಸೋಮನ. ನೀನಾದ್ರೂ ತಿಳ್ಕೊಂಡು ಕನಕ ಮಹಾಲಕ್ಷ್ಮಿ ಆದ್ರೆ ಅದನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಆಗ್ಲಿ ಅತ್ತೆ, ನಿಮ್ ಆಸೆ ನಾನ್ ನೆರವೇರಿಸ್ತೀನಿ. ಬರ್ತೀನಿ. ಕೊಟ್ ಕಳ್ಸೇ ಬಿಟ್ರಲ್ಲ ಮಾಮ್. ಏಯ್, ಅವಳು ಶಂಕದ ಹಾರನ ಹಾಕೊಂಡಾಗ ಚರ್ಮ ಪೂರ್ತಿ ಹಾವಿನ ತರ ಆಯ್ತು. ಬಂಗಾರದ ಹಾವನ್ನ ಕತ್ತಿಗೆ ಹಾಕೊಂಡಾಗ ಕಣ್ಣು ಬದಲಾಯ್ತು. ಅಂದ್ರೆ ಅದಕ್ಕೂ ಸುಮನನ್ಗೂ ಏನೋ ಅವಿನಾಭಾವ ಸಂಬಂಧ ಇದೆ ಕಣೋ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಕೊಟ್ರ ಮಾಮ್? ಮಾಮ್, ನಿಮ್ ತಲೆನೇ ತಲೆ ಮಾಮ್. ನೀವ್ ಇಷ್ಟ ಬೇಗ ಸಾಯ್ಬಾರ್ದು ಬಿಡಿ. ನಿನ್ ದತ್ತು ಪುತ್ರಿ ಆಟ ಆಡುವಾಗ ಎಣ್ಣೆ ಬಟ್ಲನ್ನ ಬೀಳಿಸ್ಬಿಟ್ಲು. ದತ್ತುಪುತ್ರಿ ಅಂತ ಹೇಳಿ ತಲೆ ಕೆಟ್ಟವಳೆ.
ನೀವ್ ಚಿಕ್ಕಮ್ಮಂಗ್ ಬೈಬೇಡಿ ಚಿಕ್ಕಪ್ಪ. ಮಾಪ್ ತಗೊಂಬಂದು ನಾನ್ ಕ್ಲೀನ್ ಮಾಡ್ತೀನಿ ಇರಿ. ಅಕ್ಕ, ಓಡಾಡ್ದಿರೋರ್ ನೋಡ್ಕೋ, ಜಾರ್ ಬಿಡ್ತಾರೆ, ಹುಷಾರು. ಎಣ್ಣೆ ಎಲ್ಲ ವೇಸ್ಟ್ ಆಗೋಯ್ತು. ಆದ್ರೆ ಆಯ್ತು ಬಿಡೆ, ನಾನ್ ತಲೆನ ಫ್ಲೋರ್ ಗುಜ್ಬೇಕು ಅಂತ ಇದ್ಯಾ? ಏನ್ ನಿಂತಿದ್ಯಾ? ಮಸಾಜ್ ಬೇಡ. ಮಾಮ್, ಹಾಸಿನಿ ಏನೋ ಸನ್ನೆ ಮಾಡ್ತಾ ಇದ್ದಾಳಲ್ಲ. ನಮಗ್ ಬರ್ಬೇಡ ಅಂತಿದ್ದಾಳೆ ಕಣೋ. ಬರ್ಬೇಡ ಅಂತ ಹೇಳೋದಕ್ಕೆ ಅವಳಿಗೇನ್ ರೇಟ್ಸ್ ಇದೆ ಮಾಮ್? ಅಲ್ಲೇ ನಿಂತ್ಕೊಳ್ಳಿ. ಸುಮನಾ, ಹೋಗ್ಬೇಡ, ಬರ್ಬೇಡ ಅಂತಿದ್ದಾಳೆ ಹಾಸಿನಿ. ನಾನ್ಯಾಕೆ ನಿಂತ್ಕೊಳ್ಳಿ ಅತ್ತೆ? ಆದ್ರೂ ಅವ್ರು ಹೇಳಿದ್ರು ಅಂತ ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ನಾನ್ ಯಾರ ಮಾತು ಕೇಳಲ್ಲ. ನೋಡಿದ್ರ ಮಾಮ್, ನೀವ್ ಹೇಳಿದ್ರು ಸುಮ್ಮನೆ ಹೇಗ್ ಹೋಗ್ತಿದ್ದಾಳೆ ಅಂತ. ನಾನೊಬ್ನ ನಿಮ್ ಮಾತು ಕೇಳೋದಷ್ಟೇ. ಸುಮ್ನ ಅಲ್ಲೇ ಇರು. ಸುಮ್ನ ಏಯ್ ಸುಮನಾ, 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 ಸುಮ್ಮಿನ್ ನೋಡಿದ್ರ ಹೇಗ್ ಆಟ ಆಡ್ಕೋತಿದ್ದಾಳೆ? ಆಡ್ತಾ ಇಲ್ವೇ? ಎಣ್ಣೆ ಮೇಲೆ ಕಾಲ ಜಾರ್ತಾ ಇದ್ದಾಳೆ. ಅಯ್ಯೋ, ಸುಮನಾ, ಸುಮನಾ, ಸುಮನ ತನ್ನ ಫೋಟೋನ ತಾನೇ ಅಲಂಕರಿಸೋದಂದ್ರೇನು? ಸತ್ತೋದ್ಲೇನು? ವಲ್ಲಭ, ಏನ್ ಮಾತಾಡ್ತಿದ್ಯಾ? ಪ್ರಾಣ ಹೋಗಿ ದೆವ್ವಾಗಿದ್ದಾಳೆ ಅಂತ ಡೌಟಲ್ಲಿ ಹೇಳ್ದೆ ಅಷ್ಟೇನೆ. ಅವಳು ಹುಟ್ಟ ರಾಕ್ಷಸಿ, ಮತ್ತೆ ದೆವ್ವ ಆಗಿ ಬದಲಾಗಿ ಗಿರಡನ್ನ ಕೇಳಿಸ್ಕೋಬೇಕು. ಇಲ್ಲಿ ನಿಂತ್ಕೊಂಡು ನಾವು ಮಾತಾಡೋದಲ್ಲ, ಅವಳು ಯಾಕೆ ಹಾಗೆ ಮಾಡ್ತಿದ್ದಾಳಂತ ಕೇಳು. ಸುಮನಾ, ಹೇಳಕ್ಕ. ಏನಿದೆಲ್ಲ? ಅಯ್ಯೋ, ಸ್ವಲ್ಪ ಇರಕ್ಕ. ಮಾವ, ಅಕ್ಷತೆ ತಗೊಳ್ಳಿ. ಅತ್ತೆ, ನೀವು ತಗೊಳ್ಳಿ. ನಿಮ್ಗೂ ಕೊಡ್ತೀನಿ ಇರ್ರಿ. 3 ಜನಕ್ಕೊಂದೇ ಸಲ ಕೊಡಬಾರ್ದು. ದೊಡ್ಡವರು ಇವ್ರ ಆಶೀರ್ವಾದ ಮಾಡಿದ್ಮೇಲೆ ನಿಮಗ್ ಕೊಡ್ತೀನಿ. ಮಾವ, ನಿಮಗ್ ನಮಸ್ಕಾರ ಮಾಡ್ಬೇಕು ಅಂದ್ರೆ ಪೂರ್ತಿ ಬಗ್ಬೇಕಾ? ಹಾಗೆ ಮಾಡೋಂತ ಅವಶ್ಯಕತೆ ಇಲ್ಲಮ್ಮ. ಮೊದ್ಲೇ ನಿನ್ ತಾಯಿ ಬೇರೆ ಆಗ್ತಾ ಇದೀಯಾ. ಈ ಮಾತನ್ ಕೇಳಿ 1 ಗಂಟೆ ಆಗಿತ್ತು.
ಇದಕ್ಕೂ ಮುಂಚೆ ಆದ್ರೆ ದಿನಕ್ 100 ಸರ್ತಿ ಇದೇ ಮಾತನ್ನ ಹೇಳ್ತಿದ್ಲು ಸುಮನ. ಅಕ್ಷತೆ ನನ್ ತಲೆ ಮೇಲೆ ಹಾಕಿ ಒಳ್ಳೇದಾಗ್ಲಿ ಅಂತ ಹೇಳಿ. ಅದು ಸರಿ ಸುಮನಾ, ಯಾಕೆ ಆಶೀರ್ವಾದ ಮಾಡ್ಬೇಕು? ಏನ್ ಹೀಗ್ ಕೇಳ್ತಾ ಇದೀರಾ ಅತ್ತೆ? ಸುಮನಾ, ನಾಟಕ ಆಡ್ಬೇಡ. ನೀನ್